ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶಿವಪ್ಪಯ್ಯನ ಮಠದ ಈ ಒಂದು ಬಸವ ಸಂಗಮ ಶಿವಾನುಭವ ಮಂಟಪದಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡ 12ನೇ ದಿನದ ವಚನೋಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇಂತಹ ಅಪರೂಪದ ಸಂಸ್ಕಾರವನ್ನ ಬಿತ್ತುವಂತಹ ಬೆಳೆಯುವಂತಹ ಈ ವಚನೋಪನ್ಯಾಸ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕೆಲೂರಿನ ಗಣ್ಯ ವರ್ತಕರಾದಂತಹ ಹಿರಿಯರಾದಂತಹ ಮನಶ್ರೀ ಡಿ.ಜಿ. ಕತ್ತಿ ಸರ್ ಅವರೇ, ಇಲ್ಲಿಯವರೆಗೆ ಮಹಿಳಾ ಸಮಾನತೆಯ ಕುರಿತು ತಮ್ಮ ಅಮೂಲ್ಯ ನುಡಿ ಸೇವೆಯನ್ನಾಗಿದ್ದಂತಹ ಶ್ರೀಮತಿ ರೋಹಿಣಿ ಜತ್ತಿ ಮೇಡಮ್ ಅವರೇ, ಹಾಗೆ ಇವತ್ತಿನ ಈ ಒಂದು ವಚನೋಪನ್ಯಾಸ ಕಾರ್ಯಕ್ರಮದಲ್ಲಿ ನಿರಂತರವಾಗಿ 12 ದಿನಗಳಿಂದಲೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ನುಡಿ ಸೇವೆಯಲ್ಲಿ ಭಾಗಿಯಾಗಿ ನಮ್ಮ ಅಲ್ಪಮತಿಗೆ ತಿಳಿದಂತಹ ವಿಚಾರಗಳನ್ನ ತಾವೆಲ್ಲರೂ ಕೂಡ ಮನನ ಮಾಡಿಕೊಂಡು ಪ್ರೋತ್ಸಾಹ ನೀಡುತ್ತಾ ಇರುವಂತಹ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಸಹೋದರ ಸಹೋದರಿಯರಿಗೆ, ಎಲ್ಲ ಶರಣ ಶರಣೆಯರಿಗೆ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣೋ ಶರಣಾರ್ಥಿಗಳು. ಈಗಾಗಲೇ ನಾವು ಮನುಷ್ಯ ಜೀವನ ಸಾರ್ಥಕತೆಯನ್ನು ಪಡೆದುಕೊಳ್ಬೇಕಾದ್ರೆ ಒಂದಷ್ಟು ಭಗವಂತ ಅವಕಾಶಗಳನ್ನ ಕೊಟ್ಟಿರ್ತಾನೆ. ಆ ಅವಕಾಶಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸಿಕೊಂಡು ಎಲ್ಲರಿಗೂ ಬೆಳಕಾಗುವಂತೆ, ಎಲ್ಲರ ಮನಸ್ಸಿಗೂ ಹಿತವಾಗುವಂತೆ, ಎಲ್ಲರ ಮನಸ್ಸಿನಲ್ಲಿಯೂ ಉಳಿಯುವಂತೆ ನಾವು ಇರಬೇಕಾದ್ರೆ ನಾವೆಲ್ಲರೂ ಕೂಡ ನಮ್ಮ ಒಳಗಿರುವಂತ ಅರಿಷಡ್ ವರ್ಗಗಳನ್ನ ತ್ಯಜಿಸಬೇಕು. ಅವುಗಳನ್ನ ಸಾಧ್ಯವಾದಷ್ಟು ಹಿಡಿತದಲ್ಲಿ ಇಟ್ಟುಕೊಂಡು ಅವುಗಳು ಬರದಂತೆ ಎಚ್ಚರಿಕೆ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ವಚನಗಳೊಂದಿಗೆ ನಾವೆಲ್ಲರೂ ಕೂಡ ಆಲಿಸ್ತಾ ಬರ್ತಾ ಇದ್ದೀವಿ. ನಿನ್ನೆಯ ದಿನ ಅಹಂಕಾರದ ಬಗ್ಗೆ, ಇವತ್ತು ನಾನು ಎಷ್ಟೇ ದೊಡ್ಡ ಸಾಧನೆಯನ್ನ ಮಾಡಿದ್ರೂ ಕೂಡ ಆ ಸಾಧನೆ ಮಾಡಿದ ನಂತರದಲ್ಲಿ ನನ್ನೊಳಗೆ ಏನಾದರೂ ಅಹಂಕಾರ ಭಾವ ಮೂಡಿಬಿಟ್ರೆ ನಾನು ಏನು ನನ್ನ ಸಾಧನೆ ಮಾಡಿದ್ದೆ ಆ ಸಾಧನೆ ಎಲ್ಲವೂ ಕೂಡ ಶೂನ್ಯವಾಗತ್ತೆ ಅನ್ನೋದಕ್ಕೆ ಇವತ್ತು ಹಲವಾರು ಘಟನೆಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕೆ ಇವತ್ತು ಈ ಅಹಂಕಾರ ಭಾವ ನಮ್ಮಲ್ಲಿ ಮೂಡ್ತದಂದ್ರೆ ಮುಖ್ಯವಾಗಿ ಶ್ರೇಷ್ಠನಾಗಬೇಕು ಅನ್ನುವಂತ ಬಯಕೆ. ನಾನಾಗ್ಲೇ ಹೇಳಿದೆ, ಮನುಷ್ಯ ಆಸೆ ಪಡ್ತಾನೆ, ಪಟ್ಟಾದ್ಮೇಲೆ ಅದು ಸಿಕ್ಕ ಮೇಲೆ ಒಂದಷ್ಟು ಇನ್ನಷ್ಟು ಸಿಗ್ಲಿ ಅಂತಾನೆ, ಮತ್ತಷ್ಟು ಸಿಕ್ಕ ಮೇಲೆ ಅದರ ಮೇಲೆ ವ್ಯಾಮೋಹ ಜಾಸ್ತಿ ಆಗತ್ತೆ. ಆ ನಂತರ ತನ್ನ ಬಳಿ ಇರುವಂತಹ ಆ ಒಂದು ಶಕ್ತಿ, ಅದು ಮುಖ್ಯವಾಗಿ ಸಂಪತ್ತಿರ್ಬೋದು, ವಿದ್ಯೆ ಇರಬಹುದು, ಹಾಗೇನೆ ನಮ್ಮ ಸೌಂದರ್ಯ ಇರಬಹುದು, ರೂಪ ಅಂತ ಕರಿತೀವಿ. ಹಾಗೇನೆ ಮುಖ್ಯವಾಗಿ ನಾವು ಹೇಳ್ಬೋದು 8 ರೀತಿಯಾದಂತಹ ಅಹಂಕಾರಗಳು ನಮ್ಮಲ್ಲಿ ಮೂಡ್ತವೆ. ಒಂದು ಧನಮದ, ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಪರಿವಾರ ಮದ, ಅಧಿಕಾರ ಮದ. ಅಂದ್ರೆ ನಿನ್ನ ಶಕ್ತಿ ಸಾಮರ್ಥ್ಯದ ಮೂಲಕ ಇವೆಲ್ಲವುಗಳನ್ನ ಪಡ್ಕೊಂಡಿರ್ತಿ. ಒಂದು ಸಂಪತ್ತು ನಿನಗೆ ಬಂದಿರುತ್ತೆ, ವಿದ್ಯೆ ಬರುತ್ತೆ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ನೀನ್ ತಿಳ್ಕೊಂಡಿರ್ತೀಯ. ಅದ್ರದ್ದು ಕೂಡ ನೀನು ಒಂದು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀನಿ ಅನ್ನುವಂತ ಒಂದಷ್ಟು ಮದ ನಿನ್ನಲ್ಲಿ ಉತ್ಪತ್ತಿ ಆಗುತ್ತೆ. ಬೇರೆಯವರಲ್ಲಿ ಏನಿಲ್ಲ ಅದು ನಿನ್ನಲ್ಲಿ ಐತಿ ಅಂತ ನಿನಗೆ ಯಾವಾಗ ಗೊತ್ತಾಗತ್ತಲ್ಲ, ಅವಾಗ ಈ ಅಹಂಕಾರದ ಭಾವ ಏನಾಗತ್ತೆ, ಚಿಗುರು ಹೊಡೆದು ಬಿಡುತ್ತೆ. ಯಾರ ಬಳಿ ಇಲ್ಲದ ನನ್ನ ಹತ್ರ ಐತಂದಾಗ, ಈಗ ನೋಡಿ ನಮ್ಮ ಕೆಲವರಾಗ ಯಾರ ಹತ್ರ ನನ್ನಂತ ಕಾರ್ ಇಲ್ಲ ಅಂದ್ರ ಆ ಕಾರ್ ಹೆಂಗ್ ಓಡಿಸ್ಕೊಂಡು ಹೋಗ್ತಾನಂದ್ರ ಇಡೀ ಊರಿಗೆ ಗೊತ್ತಾಗಬೇಕು, ಹಂಗ ಸೌಂಡ್ ಅದ್ರ ಬರ್ತಿರ್ತತಿ. ಒಂದೊಬ್ಬರು ಬೈಕ್ ಓಡಿಸ್ತಿರ್ತಾರ, ನೋಡ್ಬೇಕದನ್ನ ಇಡೀ ಊರಿಗೆ ಕೇಳ್ತ. ಯಾಕ? ಯಾರಲ್ಲಿ ಇರದೇ ಇದ್ದದ್ದು ನನ್ನ ಹತ್ರ ಐತಿ, ಯಾರಲ್ಲಿ ಇರದೇ ಇದ್ದದ್ದು ನನ್ನ ಹತ್ರ ಐತೆ ಅಂದಾಗ ಏನಾಗತ್ತೆ, ಅಹಂಕಾರದ ಭಾವ ಮೂಡುತ್ತೆ. ಅಹಂಕಾರದ ಭಾವ. ನಿನ್ನೆಯ ದಿನ ನಾನು ಹೇಳ್ತಾ ಇದ್ದೆ,
ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದು. ಈ ಅಹಂಕಾರ ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಿದಾಗ ಆ ಲಿಂಗ ಅನ್ನುವಂಥದ್ದಕ್ಕೆ ಜಾಗನೇ ಇಲ್ಲ. ನೀನ್ ಎಷ್ಟೇ ಭಕ್ತಿಯಿಂದ ಭಗವಂತನನ್ನ ಆರಾಧಿಸು, ಪೂಜಿಸು, ಏನೆಲ್ಲ ಕಾರ್ಯಗಳನ್ನ ಮಾಡು, ನೀ ಎಷ್ಟೋ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ನಿನ್ನಲ್ಲಿ ಅಹಂಕಾರದ ಭಾವ ಇತ್ತಪ್ಪ ಅಂತಂದ್ರೆ ಅಲ್ಲಿ ಲಿಂಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರಕ್ಕೆ ಎಡೆಗೊಂಡದೆ ಲಿಂಗ ತನುವಾಗಿರಬೇಕು. ಇಡೀ ಲಿಂಗ ನಾವು ಯಾವತ್ತಿಗೂ ಕೂಡ ಅಹಂಕಾರ ಭಾವ ನನ್ನಲ್ಲಿ ಬರದೇ ಇರಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದನ್ನ ನಿನ್ನೆಯ ದಿನ ನೋಡಿದಾಗ, ಅಹಂಕಾರ ರಹಿತವಾದಲ್ಲಿ ನನ್ನ ಹಿತಕಾನ ಕೂಡಲ ಸಂಗಮ ದೇವ. ಯಾವಾಗ ನನ್ನಲ್ಲಿ ಈ ರೀತಿಯಾದಂತ 8 ಅಹಂಕಾರಗಳು ಇವು ಇರದೇ ಇದ್ದ ಪಕ್ಷದಲ್ಲಿ ನಾನು ಒಬ್ಬ ಪರಿಪೂರ್ಣನಾಗ್ತೀನಿ, ಲಿಂಗ ತನುವಾಗತ್ತೆ, ಇಡೀ ನನ್ನ ದೇಹನೇ ಲಿಂಗವಾಗತ್ತೆ. ಎಲ್ಲರೂ ಕೂಡ ಅದನ್ನ ಪ್ರೀತಿಸ್ತಾರೆ, ಅಪ್ಕೋತಾರೆ. ಆ ಹಿನ್ನೆಲೆಯಲ್ಲಿ ಈ ಅಹಂಕಾರ ಅನ್ನುವಂಥದ್ದು ಮೊಳಕೆ ಹೊಡೆಯಬೇಕಾದ್ರೆ ನಾನು ಶ್ರೇಷ್ಠನಾಗಬೇಕು, ನಾನು ದೊಡ್ಡವನಾಗಬೇಕು, ನಾನು ಎಲ್ಲರಿಗಿಂತಲೂ ಕೂಡ ವಿಶೇಷವಾದದ್ದನ್ನ ಮಾಡಬೇಕು ಅನ್ನುವಂತ ಒಂದಷ್ಟು ಛಲ ಇರುತ್ತೆ. ಛಲ ಬೇಕು ಶರಣಂಗೆ ಅಂತ ಹೇಳ್ತಾರಲ್ಲ, ಛಲ ಇರಬೇಕು. ಆದ್ರೆ ಆ ಛಲ ಹೆಂಗಿರ್ಬೇಕಪ್ಪ ಅಂತಂದ್ರ, ನೀನು ಏನೇ ಸಾಧನೆ ಮಾಡಿದ್ರು ನಿನ್ನಲ್ಲಿ ಅಹಂಕಾರ ಅನ್ನುವಂಥದ್ದು ಬರಲೇಬಾರ್ದು. ಯಾಕಂದ್ರೆ ಬಸವಣ್ಣನವರು ಹೆಂಗ್ ಹೇಳ್ತಾರಪ್ಪ ಅಂದ್ರ, ಬಾಗುವಂತ ಗುಣ ಇರಬೇಕು. ನೀನ್ ಎಷ್ಟೇ ದೊಡ್ಡವನಾಗು, ಬಾಗು. ನೀನು ಬಾಗದೆ ಬಿಗಾಕತ್ತೆ ಅಂದ್ರ, ಎದೆ ಉಬ್ಬಿಸಿ ನಡೆಯಕತ್ತೆ ಅಂದ್ರ ನಿನಗೆ ಜೀವನದಲ್ಲಿ ಯಶಸ್ಸು ದಕ್ಕಿದ್ರು ಕೂಡ ಆ ಕ್ಷಣದಲ್ಲಿ ಅಥವಾ ನಂತರದಲ್ಲಿ ಅದು ನಿನ್ನಿಂದ ಕಿತ್ತುಕೊಳ್ಳುತ್ತೆ. ಇವತ್ತು ನಾವು ಸಾಕಷ್ಟು ಘಟನೆಗಳನ್ನ ನೋಡ್ತೀವಿ. ಒಂದೊಂದು ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರ ಇರಬಹುದು, ಚಲನಚಿತ್ರ ಕ್ಷೇತ್ರ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರು, ಅಪರಿಮಿತವಾದಂತಹ ಸಾಧನೆ ಮಾಡಿದ್ರು. ಆದರೆ ಅವರಲ್ಲಿರುವಂತ ಅಹಂಕಾರ, ದುರಹಂಕಾರ, ಆ ದುರ್ವರ್ತನೆಗಳು ಏನಾಗಿದ್ದಾವೆ ಇವತ್ತು ಅವರ ತೇಜೋವಧಿಯನ್ನ ಮಾಡಿದೆ. ಅವರ ಇಡೀ ಬದುಕು ಇವತ್ತು ಕೆಳಮಟ್ಟಕ್ಕೆ ಬಂದು ಬಿದ್ದದ. ಯಾಕೆ? ನಾನೆನ್ನುವಂತ ಅಹಂಕಾರ ಎದ್ದು ಬಿಟ್ಟಪ್ಪ ಅಂದ್ರ. ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಬಿದಿರನ್ನ ಹೋಲಿಕೆ ಮಾಡಿಕೊಂಡು ಎಷ್ಟು ಅದ್ಭುತವಾಗಿ ಒಂದು ವಚನದಲ್ಲಿ ಕಟ್ಟಿಕೊಡ್ತಾರೆ ಅಂದ್ರೆ, ನಾವೆಲ್ಲರೂ ಕೂಡ ಹೇಗಿರ್ಬೇಕಂದ್ರೆ, ಬಿದಿರಲ್ಲಂದನವಕ್ಕು ಬಿದಿರೆ ಸತ್ತಿಗೆ ಎಕ್ಕು, ಬಿದಿರಲ್ಲಿ ಗುಡಿ ಗುಂಡಾರವಕ್ಕು, ಬಿದಿರಲ್ಲಿ ಸಕಲ ಸಂಪದವು, ಬಿದಿರಿಂಬೋ ಬಿದಿರದವ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಬಿದಿರದವ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ. ಒಂದು ಬಿದಿರು ಅನ್ನುವಂಥ ಸಸ್ಯವನ್ನ ತಗೊಂಡು, ಹುಲ್ಲು ಜಾತಿಗೆ ಸೇರಿರುವಂತ ಒಂದು ಸಸ್ಯವನ್ನ ತಗೊಂಡು, ಬಿದಿರದಿರು ಅನ್ನುವಂತ ಒಂದು ಕ್ರಿಯೆ. ಬಿದಿರದಿರು ಅಂದ್ರ ಎದೆ ಉಬ್ಬಿಸಿ ನಲಿಬೇಡ, ಅಹಂಕಾರಿ ಆಗಬೇಡ, ಬಾಗು, ಬಿದಿರಿನಂತೆ ಬಾಗು. ಬಹುಶಃ ಬಿದಿರು ಎಷ್ಟು ನಮಗೆ ಜೀವನಕ್ಕೆ ಅಮೂಲ್ಯವಾಗಿದೆ ಅನ್ನುವಂಥದ್ದು ನಮಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಇವತ್ತು ಬಿದಿರು ಅನ್ನುವಂಥದ್ದು ಒಂದು ಅಲಂಕಾರದ ವಸ್ತುವಾಗಿ ಇವತ್ತು ನಾವು ಒಂದು ದೇವಾಲಯದಲ್ಲಿ ಒಂದು ನಾವು ಪಲ್ಲಕ್ಕಿ ಅಂತ ನೋಡ್ತೀವಿ. ಹಾಗೆ ಬಿದಿರಿನ ಸಾಕಷ್ಟು ಬುಟ್ಟಿಗಳನ್ನ ನೋಡ್ತೀವಿ. ಆ ಬಿದಿರು ಏನೆಲ್ಲ ಉಪಕಾರಿಯಾಗ್ಯದ. ಹಿಂದೆಲ್ಲ ಇವತ್ತು RCC ಕಬ್ಬಿಣ ತಗೊಂಡು ಕಟ್ಟಾಕತ್ತೀವಿ. ಮೊದಲೆಲ್ಲ ಮನಿ ಕಟ್ಟಬೇಕಾದ್ರೆ ಏನಿತ್ತು? ಮುಖ್ಯವಾಗಿ ಬಿದಿರು ಅನ್ನೋದು ಬೇಕೇ ಬೇಕಾಗಿತ್ತು. ಅಂದ್ರೆ ಬಿದಿರು ಎಲ್ಲಾ ರೀತಿಯಾಗಿ ಕೃಷ್ಣನಿಗೆ ಕೊಳಲಾಗಿದ್ದು ಕೂಡ ಬಿದಿರು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಬಿದಿರು ಇಷ್ಟೆಲ್ಲ ರೀತಿಯಲ್ಲಿ ಉಪಯುಕ್ತವಾದ್ರೂ ಕೂಡ, ಆ ಬಿದಿರಲ್ಲಿ ಅಂತ ಎಲ್ಲ ಸಂಪತ್ತು ಇದ್ರೂ ಕೂಡ ಎಂದೂ ಅದು ಬೀಗಿಲ್ಲ. ಯಾವತ್ತಿಗೂ ಕೂಡ ಬಾಗತೈತಿ. ಯಾಕಂದ್ರೆ ಬಾಗಿದವನು ಬಾಳ್ತಾನ, ಬೀಗಿದವನು ಬಿದ್ದೋಗ್ತಾನ ಅನ್ನುವಂತ ಮಾತಿದೆ. ಯಾರು ನಾವು ಎಷ್ಟು ಬಾಗ್ತೀವಲ್ಲ, ಎಷ್ಟು ತಲೆಬಾಗ್ತೀವಲ್ಲ ಅಷ್ಟು ನಮಗೆ ಒಳ್ಳೇದು. ಇವತ್ತು ದುರಹಂಕಾರಿಗಳು ಎಷ್ಟೇ ಬರ್ತಾರೆ ನಮಗೆ ಎದುರುಗಡೆ ಬಂದಾಗ ನಾವು ಏನ್ ಮಾಡ್ಬೇಕು ಅಂತವ್ರಿಂದ ಸ್ವಲ್ಪ ದೂರ ಆಗ್ಬಿಡ್ಬೇಕು. ಒಮ್ಮೆ ಏನಾಗಿತ್ತಂತ, ಆನಿ ಸ್ನಾನ ಮಾಡಿಕೊಂಡು ಬರ್ತಾ ಇತ್ತಂತ ಶುಭ್ರವಾಗಿ. ಬರುವಾಗ ಅದಕ್ಕೊಂದು ಕಲುಷಿತವಾದಂತ ದೇಹವನ್ನು ಹೊಂದಿರುವಂತ ಒಂದು ಹಂದಿ, ಕೆಸರಿನಲ್ಲಿ ಬಿದ್ದು ಒದ್ದಾಡಿ ಬಂದಿರುವಂತ ಹಂದಿ ಎದುರು ಬಂತಂತ. ಇನ್ನೇನು ಎದುರು ಬಂದ ಅದ್ರಲ್ಲಿ ಎಲ್ಲ ಕೆಸರು ನನಗೆ ಸಿಡಿತಂತ ತಿಳ್ಕೊಂಡು ಆನಿ ಸೈಡ್ ಹೋತಂತ. ಸೈಡ್ ಹೋಗಿದ್ದಕ್ಕೆ ಹಂದಿ ಅಂತಕ್ಕಂತ, ನೋಡು ನನ್ನ ಕಂಡ್ರ ಆನಿ ಅಂತ ಆನಿನ ಸೈಡ್ ಆಗಿ ಗೊತ್ತು.
ಆಣಿ ಅಂತ ಆಣಿನ ಸೈಡ್ ಆಗಿ ಹೋತು ಅಂತ ತಿಳ್ಕೊಂಡು ಜಂಬ ಕೊಚ್ಕೊಳುತ್ತ. ಹಿಂಗ ಜಂಬ ಕೊಚ್ಕೊಂಡಾಗ ಮತ್ತ ನಮಗ್ ಬೇಕಾದವ್ರು ಇರ್ತಾರಲ್ಲ, ಅವ್ರಂತಾರ, ಏ ನೋಡು ಆ ಹಂದಿ ನಿನಗೇನೆಲ್ಲ ಅಂದು ಹೋತು, ನೀ ಸುಮ್ಮ ಕುಂತಿಯಲ್ವ, ಆ ಹಂದಿ ನಿನಗೇನಂತಿ, ಆನಿ ಅಂತ ಆನಿನ ಸೈಡ್ ಹೋತು ಅಂದ್ರ ನನಗ ಅನ್ಸುತ್ತೆ ಅಂತ ತಿಳ್ಕೊಂಡು ಅಂತಿ, ಹೋಗದ್ರ ಕೂಡ ಒಂದ್ ಸ್ವಲ್ಪ ಜಗಳ ತೆಗಿ, ಬುದ್ಧಿ ಕಲಸು. ಆಗ ಆನೆ ಅಂತಕ್ಕಂತ, ಬ್ಯಾಡಪ್ಪ ಬ್ಯಾಡ, ನಾವಾಗ್ಲೇ ಕೆಸರಿಗೆ ಕಲ್ಲು ಒಗದು ಸಿಡಿಸ್ಕೊಳ್ಳೋದು ಬೇಡ ಬೇಡ, ಅದು ಅಂದಕ್ಕೆ ಅಂತ ತಿಳ್ಕೊಂಡು ನಾನೇನು ಕನಿಷ್ಠ ಆಗ್ತೀನಿ, ನಾನೇನಾದ್ರು ಕನಿಷ್ಠ ಆಗ್ತೀನಿ, ನನ್ನಲ್ಲಿರುವಂತ ಬಲ ಏನಾರ ಕುಗ್ಗತ್ತನ, ಬೇಡ, ಆಡ್ಕೊಳ್ಳೋರು ಆಡ್ಕೊಳ್ಳಿ ಬಿಡು, ನನಗ್ಯಾಕೆ ಬೇಕು, ನಾನು ಯಾವ ಉದ್ದೇಶದಿಂದ ನಾನು ಸರಿದೀನಿ, ಯಾವ ಉದ್ದೇಶದಿಂದ ನಾನು ಸರಿದೀನಿ, ಯಾಕೆ ನಾನು ಬಾಗ್ತಾ ಇದ್ದೀನಿ, ಅಂಥವ್ರ ಜೊತೆಗೆ ನಂದೇನು ವ್ಯವಹಾರ, ನಂದೇನು ವ್ಯವಹಾರ. ಮತ್ತೆ ನಾನು ಕೋಪಗೊಳ್ಳೋದು, ಮತ್ತೊಂದು ಅವರ ಆವೇಶದಿಂದ ನುಡಿಯೋದು, ಮತ್ತೆ ಅವರೊಂದು ಅನ್ನೋದು, ಇದು ಯಾಕೆ ಬೇಕು? ಈ ಅಹಂಕಾರ ಬೇಡ ನನಗೆ. ಅವನೇ ದೊಡ್ಡವನಾಗ್ಲಿ, ಅಂದವನ ದೊಡ್ಡವನಾಗ್ಲಿ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇದ್ದು ಬಿಟ್ಟಿವಿ ಅಂದ್ರೆ ಅದು ಅಲ್ಲಿ ಏನಾಗ್ಬಿಡ್ತತಿ, ಕೊನೆ ಆಗ್ಬಿಡ್ತತಿ. ಹಿಂಗಿದ್ದಾಗ ಈ ಬಿದಿರು ಅನ್ನುವಂಥದ್ದು ಎಷ್ಟು ಬಾಗತ್ತಲ್ಲ, ಎಷ್ಟು ಬಾಗತ್ತ. ಒಮ್ಮೆ ಒಂದು ಕಡೆ ಬಿದಿರು, ಇನ್ನೊಂದು ಕಡೆ ಅದಕ್ಕಿಂತ ಎತ್ತರವಾದಂತ ಮರ ಬೆಳೆದು ನಿಂತಿರ್ತದೆ. ಅಲ್ಲಿ ಕೆಳಗಡೆ, ಆ ಮರದ ಕೆಳಗಡೆ ಒಂದು ಸಣ್ಣ ಹುಲ್ಲಿನ ಜಾತಿ ಇತ್ತು, ಹುಲ್ಲು. ಆ ಎತ್ತರವಾಗಿದ್ದಂತ ಮರ ಅಂತಿತ್ತಂತ. ಆ ಹುಲ್ಲಿಗೆ, ಎಲೆ ಹುಲ್ಲೆ, ಏನು ಜೀವನ ನೋಡಿದ್ದು, ಏನು ಜೀವನ, 6 ಕೀಳಲಿಲ್ಲ 3ಕ್ಕ, 6 ಕೇಳಲಿಲ್ಲ 3 ಕೀಳಲಿಲ್ಲ, ಅಲ್ಲೇ ಅದೆಯಲ್ಲೋ ನೋಡು, ನಾನು ಎಷ್ಟು ಎತ್ತರವಾಗಿದ್ದೀನಿ, ಎಷ್ಟು ಎತ್ತರವಾಗಿ ಬೆಳೆದಿದ್ದೀನಿ, ಇಡೀ ಜಗತ್ತನ್ನು ನೋಡ್ತಾ ಇದ್ದೀನಿ, ನೀನೇನೋ ಅಲ್ಲೇ ಕುಬ್ಜನಾಗಿದೆಯಲ್ಲ ಅಂತ ತಿಳ್ಕೊಂಡು ಅಣಕಿಸುತ್ತ ಆ ಹುಲ್ಲಿಗೆ. ಆ ಹುಲ್ಲನ್ನಂತ, ಏನ್ ಬಿಡ್ರಪ್ಪ, ನಿಮ್ಮ ಬಂದಿದ್ದು ನಿಮ್ಮ ಭಾಗ್ಯಕ್ಕೆ ತಕ್ಕಂಗೆ ನೀವು ಬೆಳೆದಿರಿ, ನನಗೂ ಭಗವಂತ ಕೊಟ್ಟಂತ ಭಾಗ್ಯದ ಮೇಲೆ ನಾನು ಬೆಳೆದೀನಿ, ಅದನ್ಯಾಕೆ ನೀವು ವಿಚಾರ ಮಾಡ್ತೀರಿ, ನೀವು ಆಯ್ತು ನೀವೇ ದೊಡ್ಡವರು ಅಂತ ತಿಳ್ಕೊಂಡು ಸಮಾಧಾನ. ಆದ್ರೂ ಅದು ಕೇಳುದಿಲ್ಲ, ನೀನು ಸಣ್ಣವ, ನೀನು ಬಹಳ ಕನಿಷ್ಠ, ನೀನು ಕನಿಷ್ಠ ಅಂತ ತಿಳ್ಕೊಂಡು ಅದನ್ನು ದೂಷಣೆ ಮಾಡ್ತೈತಿ. ದೂಷಣೆ ಮಾಡಿದಾಗ ಈ ಬಿರುಗಾಳಿ ಅನ್ನುವಂಥದ್ದು, ಕಾಲನ್ನ ಬಿರುಗಾಳಿ ಜೋರಾಗಿ ಬೀಸುತ್ತ. ಬೀಸಿದಾಗ ಇದು ಏನು ಎತ್ತರವಾಗಿ ನಿಂತಿತ್ತಲ್ಲ ಮರ, ಆ ಜೋರಾದ ಬಿರುಗಾಳಿಗೆ ಬಕ್ಬಾರ್ಲೆ ಬಿದ್ದು ಬಿಡುತ್ತೈತಿ. ಇದು ಹುಲ್ಲಾಗಿದ್ದು ಗಟ್ಟಿಯಾಗಿ ನಿಂತೈತಿ. ಯಾಕ? ಗಾಳಿ ಬೇಕಾದಂತದ್ದು ಬೀಸಿದ್ರು ಕೂಡ ಏನಾಗ್ತದ, ಬಾಗಿ ಬಿಡ್ತಿ, ಅದ್ರ ಮೇಲೆ ಗಾಳಿ ಹಾದು ಹೋಗಿ ಬಿಡ್ತು. ಅಂದ್ರೆ ಇದರ ಅರ್ಥ, ಎಂಥ ನಮಗೆ ಬರ್ತಾವ ಇಂಥವೆಲ್ಲ ಗಂಡಾಂತರಗಳು ಬರ್ತಾವು, ಸಮಸ್ಯೆಗಳು ಬರ್ತಾವು, ಸ್ವಲ್ಪ ನಾವು ಸಮಾಧಾನದಿಂದ ಬಾಗುವಂತದ್ದು ಕಲಿಬೇಕು. ನಾವು ಬಾಗುವಂತದ್ದು ಕಲಿಬೇಕು. ಅವ್ರೊಂದು ಜೋರಾಗಿ ಮಾತಾಡೋದು ತಿಳ್ಕೊಂಡು ನಾವು ಜೋರಾಗಿ ಮಾತಾಡಿದ್ರಂದ್ರ, ಯಾವಾಗ ಮಾತಾಡ್ಬೇಕಂತೂ ಹೇಳಿನಿ, ಪದೇ ಪದೇ ನಮ್ಮನ್ನೇನಾದ್ರೂ ಕೆಣಕಾಕತ್ರ, ಪದೇ ಪದೇ ನಮಗ ಅವಮಾನ ಮಾಡಾಕತ್ರ, ನಾವು ಏನೂ ತಪ್ಪು ಮಾಡದೇ ಇದ್ರು ನಮಗ ನಿಂದನೆ ಮಾಡೋದು, ನಮ್ಮನ್ನ ಕೀಳು ಮಟ್ಟದಲ್ಲಿ ಕಾಣಕತ್ರ, ಯಾರು ಸುಮ್ಮಿರ್ತಾರ್ರಿ? ಯಾರು ಸುಮ್ಮಿರ್ತಾರ? ಆದ್ರೆ ಮೊದಲು ಸಮಾಧಾನಿ ಆಗು, ಬಾಗುವಂತದನ್ನ ಕಲಿತುಕೋ ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಬಿದಿರು ಅನ್ನುವಂಥದ್ದು ಬಾಗುತ್ತಲ್ಲ, ಅಂತ ಬಾಗು ಗುಣ ಇರಬೇಕು. ಇವತ್ತು ನನಗೆ ವಿದ್ಯಾಮದ ಅಂತೂ ಬಹಳ ಆಗ್ಯದ. ಈಗ ಇವತ್ತು ಸ್ವಲ್ಪ ಕಲ್ತೇನು ಅಂತಾರ, ಏನವರು ವಿಚಾರ ನೋಡಂಗಿಲ್ಲ, ಅವ್ರು ಹೆಂಗ್ ಬಂದು ವರ್ತನೆ ಮಾಡ್ತಾರ ಅನ್ನೋದು ಗೊತ್ತೇ ಇಲ್ಲ. ಇವತ್ತು ಆಗ್ಲೇ ಮೇಡಮ್ ಅವ್ರು ಹೇಳಿದ್ರು, ಇವತ್ತಿನ ವಿದ್ಯಾವಂತರಿಗೆ ಇಂಥ ಸಂಸ್ಕಾರ, ಇಂಥ ಆಚಾರ, ಇಂಥ ವಿಚಾರಗಳು ಯಾವೂ ಕೂಡ ಬೇಕಾಗಿಲ್ಲ. ಯಾಕ? ಅವ್ರು ನಾವು ಕಲ್ತೀವಿ, ನಾವು ದೊಡ್ಡವರು ಅನ್ನುವಂಥ ಭಾವ ಅವರಲ್ಲಿ ತಿಳ್ಕೋಬೇಕು. ಯಾರೇ ಇವತ್ತು ಈ ಕಲಿಯುವಂಥದ್ದು ಐತಲ್ಲ, ಇದು ಅನಂತ, ಇದು ಸಾಗರದಷ್ಟು ವಿಶಾಲ. ನಮ್ಮ ಜೀವನ ಕೊನೆ ಆಗುವವರೆಗೂ ಕೂಡ ಕಲ್ತರೂ ಕೂಡ ಅದು ಮುಗಿಯೋದಿಲ್ಲ. ಅಂಥದ್ದು ನಾವು ಒಂದ್ ಸ್ವಲ್ಪ ತಿಳ್ಕೊಂಡಿರ್ತೀವಿ, ಒಂದ್ ಸ್ವಲ್ಪ ನಮ್ಮ ಹತ್ರ ಜ್ಞಾನ ಇರ್ತತಿ, ನಾನು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡು ಹೇಳುವಂಥವ್ರು ಬಹಳ ಅದಾರ. ಆದ್ರೆ ಯಾರೇ ಇರ್ಲಿ, ಜ್ಞಾನವನ್ನ ಪಡ್ಕೋಬೇಕಾದ್ರ ಬಾಗಬೇಕು. ಈಗ ನಾನು ಒಂದು ಬಾವಿಯಲ್ಲಿ ಒಂದು ಕೊಡಪಾನವನ್ನ ತುಂಬಬೇಕಪ್ಪ ಅಂದ್ರ ಏನ್ ಮಾಡ್ಬೇಕಾದ ಕೊಡ? ಆ ಜ್ಞಾನವೆಂಬಂತ ಬಾವಿಯಲ್ಲಿ ನೀರೈತಲ್ಲ, ನೀರೆಂಬ ಜ್ಞಾನ ಐತಲ್ಲ, ಈ ಕೊಡದಾಗ ಆ ಜ್ಞಾನ ವರ್ಗಾವಣೆ ಆಗ್ಬೇಕಂದ್ರ ಅದು ಏನಾಗ್ಬೇಕು? ಬಾಗಬೇಕು. ಬಾಗಿದಾಗ ಮಾತ್ರ ಆ ಜ್ಞಾನ ತುಂಬಿಕೊಳ್ಳಕ್ಕೆ ಸಾಧ್ಯ ಐತಿ. ನಾನು ಬಾಗೋದಿಲ್ಲ, ಹಂಗೆ ನನಗೆ ಜ್ಞಾನ ಬರ್ಲಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಜ್ಞಾನ ಬರ್ಬೇಕಂದ್ರೆ ಬಾಗಬೇಕು. ಇನ್ನು ಪಡ್ಕೊಂಡಂತ ಜ್ಞಾನವನ್ನ, ಈಗ ಒಂದು ಕೊಡಪಣದಾಗ ನೀರದಾವ, ಅದನ್ನ ಇನ್ನೊಂದಕ್ಕ ಹಾಕಬೇಕಾಗೈತಿ, ಒಂದು ಲೋಟಕ್ಕ. ಆವಾಗ ಲೋಟ ಬಾಗಬೇಕು, ಕೊಡಪಾನ ಬಾಗಬೇಕು, ಕೊಡ ಬಾಗಬೇಕಲ್ಲ.
ಅಂದ್ರೆ ಜ್ಞಾನಿಗಳಾದಂಥವರು ಕೂಡ ಬಾಗಬೇಕು, ಜ್ಞಾನ ಪಡ್ಕೊಳ್ಳುವಂಥವರು ಕೂಡ ಬಾಗಬೇಕು. ನಾನು ಬಾಗುವುದಿಲ್ಲ, ನಾನು ನಾನು ಅನ್ನುವಂಥ ಅಹಂಕಾರ ಬಂದ್ಬಿಟ್ರೆ ಅಲ್ಲಿ ಕ್ರಿಯೆ ನಡೆಯೋದಿಲ್ಲ. ಬಹುಶಃ ಕನಕದಾಸರ ವೃತ್ತಾಂತವನ್ನ ಕೇಳಿದಾಗ ಎಲ್ಲ ಶಿಷ್ಯರನ್ನ ಕೂಡಿಸಿಕೊಂಡು ಅವರ ಗುರುಗಳು ಪ್ರಶ್ನೆ ಕೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತೀರಿ, ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಎಲ್ಲರೂ ನಾನು ಹೋಗ್ತೀನಿ ಅನ್ನುವಂತ ಪ್ರಯತ್ನದ ಉತ್ತರವನ್ನ ಕೊಡ್ತಾರೆ. ಆದ್ರೆ ಏನು ಕನಕದಾಸರು ಸುಮ್ಮನೆ ಕೊಡ್ತಿರ್ತಾರೆ. ಸುಮ್ಮನೆ ಕೊಡ್ತಾಗ, ಯಾಕಪ್ಪ ಕನಕದಾಸ ನೀನು ಸ್ವರ್ಗಕ್ಕೆ ಹೋಗುವ ಆಸೆ ಇಲ್ವಾ, ಸ್ವರ್ಗಕ್ಕೆ ಹೋಗೋದಿಲ್ಲ ಅಂದಾಗ ಕನಕದಾಸರು ಒಂದು ಅದ್ಭುತವಾದಂತ ಮಾತು ಹೇಳ್ತಾರೆ. ಎಲ್ರಿಗೂ ಗೊತ್ತು, ನಾನು ಹೋದರೆ ಹೋದೇನು ಗುರುಗಳೇ. ಅಂದ್ರೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟಾಗ ಆ ಗುರುಗಳಿಗೆ ಇದು ಅರ್ಥ ಆಗತ್ತ. ನಾನು ಹೋದರೆ ಹೋದೇನು ಹಿಂಗ್ ಹೇಳ್ಬಿಡ್ತಾರ, ಅರ್ಥ ಆಗೋದಿಲ್ಲ ಗುರುಗಳಿಗೆ ಸಹಿತ. ಏನು ಕನಕದಾಸ ಏನ್ ಹೇಳ್ತಾ ಇದ್ದೀಯಾ, ಸರಿಯಾಗಿ ಅರ್ಥ ಬರುವಂತೆ ಹೇಳು. ನಾನು ಹೋದರೆ ಹೋದೇನು ಅಂದ್ರೆ ಏನು, ನೀನು ಹೋಗಕ್ಕತ್ತೆ ಇಲ್ಲೋ ಅಂತ ಪ್ರಶ್ನೆ ಮಾಡಿದಾಗ ಆ ಕನಕದಾಸರು ಹೇಳ್ತಾರೆ, ನನ್ನಲ್ಲಿನ ನಾನು ಅನ್ನುವಂತ ಅಹಂಭಾವ ಹೋಯ್ತಪ್ಪ ಅಂದ್ರೆ ಖಂಡಿತವಾಗ್ಲೂ ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಇಲ್ಲಿ ನಾವು ಅರ್ಥ ಮಾಡಬೇಕು, ನಮ್ಮ ತನು ಲಿಂಗವಾಗಬೇಕಾದ್ರೆ, ನಾವು ಮಾಡುವಂತ ಸೇವೆ ಸಾರ್ಥಕವಾಗಬೇಕಾದ್ರೆ ನಮ್ಮಲ್ಲಿ ನಾನು ಮಾಡಿದೆ ಅನ್ನುವಂತ ಈ ಅಹಂಕಾರ ಹೋಗ್ಬೇಕು. ಇದನ್ನ ನಾನು ಶ್ರೇಷ್ಠನಾಗ್ಬೇಕನ್ನುವಂಥದ್ದನ್ನ ಮಾನಿತ್ವ ಗುಣ ಅಂತ ಕರೀತಾ ಇದ್ದಾರೆ. ಮಾನಿತ್ವ, ಎಲ್ರಿಗೂ ಕೂಡ ಈ ಮಾನಿತ್ವ ಗುಣಕ್ಕೆ ನಾವೆಲ್ಲರೂ ಕೂಡ ದಾಸರಾಗ್ಬಿಡಕತ್ತೀವಿ. ಎಲ್ರೂ ಕೂಡ ನಾನು ಶ್ರೇಷ್ಠನಾಗ್ಬೇಕು, ನನ್ನೊಂದು ಹೆಸರು ಉಳಿಬೇಕು, ಹಂಗ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ನೀನು ನಾಡು ಕೆಲಸ ಏನೋ ಒಂದು ವಿಶಿಷ್ಟವಾದಂತ ಕೆಲಸ ಮಾಡ್ತೀಯ, ಮಾಡು, ನಿನ್ನಿಂದ ಸಾಧನೆ ಆಗ್ಲಿ. ಆದ್ರೆ ನಾನು ಮಾಡಿದೆ ನನ್ನಿಂದಲೇ ಆಯ್ತು, ನಾನು ಇರದೇ ಇದ್ರೆ ಏನು ಆಗ್ತಿದ್ದಿಲ್ಲ ಅನ್ನುವಂತ ಭಾವವನ್ನ ತಾಳದೆ ನೀನು ನಿನ್ನ ಕೆಲಸವನ್ನ ಮಾಡು. ಅಂದಾಗ ಮಾತ್ರ ನಿನ್ನಲ್ಲಿ ಏನಾಗತ್ತೆ, ನಿನ್ನ ಸಾಧನೆಗೆ ಒಂದಷ್ಟು ಬೆಲೆ ಸಿಗಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಬಾಗುವಂತದ್ದಕ್ಕೆ ಎಷ್ಟು ಪ್ರಕೃತಿಯಲ್ಲಿ ಎಷ್ಟು ರೀತಿಯಾದಂತ ಬಾಗುವಿಕೆಯನ್ನು ನಾವು ನೋಡ್ತೀವಿ ಅಂದ್ರೆ, ಸಿದ್ದಯ್ಯ ಪುರಾಣಿಕರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಫಲವತ್ತ ರೆಂಬೆ ಬಾಗುತ್ತದೆ, ಗೊನೆ ಹೊತ್ತ ಬಾಳೆ ಬಾಗುತ್ತದೆ, ತೆನೆ ಹೊತ್ತ ದಂಟು ಬಾಗುತ್ತದೆ, ಏನೂ ಇಲ್ಲದದು ಬೀಗುತ್ತದೆ ನೋಡ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಹೇಳ್ತಾರೆ ಕಾವ್ಯಾನಂದರು. ಸಿದ್ದಯ್ಯ ಪುರಾಣಿಕರು ತಮ್ಮ ಒಂದು ಆಧುನಿಕ ವಚನದಲ್ಲಿ ಅಲ್ವಾ, ಫಲ ಹೊತ್ತಂತ ಆ ಮರ ಬಾಗುತ್ತ, ಗೊನೆ ಹೊತ್ತಂತ ಬಾಳೆ ಬಾಗತ್ತ, ತೆನೆ ಹೊತ್ತಂತ ದಂಟು ಬಾಗತ್ತ, ಏನು ಇಲ್ಲದವಂತವ್ರು ನಾವು ಏನ್ ಮಾಡಕತ್ತೀವಿ, ಬೀಗ್ತಾ ಇದ್ದೀವಿ. ಈ ಬೀಗುವಂತ ಕೆಲಸವನ್ನ ನಿಲ್ಲಿಸು. ಇವತ್ತು ನಾನ ಕೊಟ್ಟಿನಿ, ನಾನ ಮಾಡಿನಿ, ಎಲ್ಲ ನನ್ನಿಂದಲೇ ಅಂತ ಹೇಳುವಾಗ ಆಗ್ಲೇ ಮೇಡಮ್ ಅವರು ವಚನ ಹೇಳಿದ್ರು, ದೇವರದಾಸಿಮಯ್ಯನವರು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳೇ ನೀನೆಂಬೆ ಕಾಣ ರಾಮನಾಥ ಅನ್ನುವಂತ ಮಾತಲ್ಲಿ ಭಗವಂತ ಎಲ್ಲ ಕೊಟ್ಟು ಬಿಟ್ಟನ. ನಾನು ಮಾಡುವಂತದ್ದು ಏನೂ ಇಲ್ಲ, ನಾನು ಏನೇ ಮಾಡಿದ್ರು ಇಲ್ಲಿನ ವಸ್ತುವನ್ನ ಉಪಯೋಗಿಸ್ಕೊಂಡೇ ಮಾಡೀನಿ. ಹೊಸದಾಗಿ ನಾನೇನು ಸೃಷ್ಟಿ ಮಾಡಿಲ್ಲ, ಹೊಸದಾಗಿ ಯಾವುದನ್ನು ಸೃಷ್ಟಿ ಮಾಡಿಲ್ಲ. ಆದ್ರೂ ನಾನು ಹೆಸರಿಗಾಗಿ, ಕೀರ್ತಿಗಾಗಿ, ಯಶಸ್ಸಿಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಹಾಗೇನೆ ಮುನ್ನುಗ್ತಾ ಇದ್ದೀನಿ. ಹೆಂಗಂದ್ರ ತಲೆ ಮೇಲೆ ಅಹಂಭಾವದ 2 ಕೋಡುಗಳನ್ನ ಸಿಕ್ಕಾಕಿಸ್ಕೊಂಡು ಓಡ್ತಾ ಇದ್ದೀನಿ. DVG ಅವರು ಒಂದು ಅದ್ಭುತವಾದಂತ ಮಾತು ಹೇಳ್ತಾರೆ, ಇವತ್ತು ನಾನು ಅನ್ನುವಂಥವ್ರಿಗೆಲ್ಲರಿಗೂ ಕೂಡ ನಾನೇ ಮಾಡಿದೆ, ನನ್ನಿಂದಲೇ ಆಯ್ತು, ನಾನೇ ಶ್ರೇಷ್ಠ ಅನ್ನುವಂಥವರಿಗೆ ಈ ಮಾತು ನಮಗೆಲ್ಲರಿಗೂ ಕೂಡ ಮನವರಿಕೆ ಆಗ್ಬೇಕು. ಹೇಳ್ತಾರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗನಾರು, ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಬರಕ್ಕೆ ಮೊದಲಿಗನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನ ಆದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಕ್ಕಿಯೊಳಗೆ ಅನ್ನ ಐತಿ ಅನ್ನುವಂಥದ್ದು ಮೊಟ್ಟ ಮೊದಲು ಯಾರು ಕಂಡಿಡಿದಾರೆ ಹೇಳಿ? ಯಾರ್ದಾದ್ರೂ ಹೆಸರು ಗೊತ್ತಿದೆಯಾ? ನಾವು ಬರೆಯುವಂತ ಅಕ್ಷರವನ್ನ ಹೀಗೆ ಬರಿಬೇಕು ಅನ್ನುವಂಥದ್ದನ್ನ ಯಾರು ಕಂಡಿಡಿದಾರೆ ಮೊಟ್ಟ ಮೊದಲು? ಈ ರೀತಿಯ ನೂರಾರು ಇತಿಹಾಸಗಳು ನಮಗೆ ಸಿಗ್ತವೆ. ನೀನು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಅಂತೀಯಲ್ಲ, ನಿನಗೇನಾದ್ರೂ ಜಸ ದಕ್ಕುವುದೇ, ನಿನಗೇನಾದ್ರೂ ಯಶಸ್ಸು ಕೀರ್ತಿ ಸಿಗುತ್ತಾ?
ಇಂಥವರಿಗೆ ಖಂಡಿತವಾಗಲೂ ಯಶಸ್ಸು ಕೀರ್ತಿ ಅನ್ನುವಂಥದ್ದು ಸಿಗೋದಿಲ್ಲ. ಯಾವಾಗ ನಮಗೆ ಯಶಸ್ಸು ಮತ್ತು ಕೀರ್ತಿ ಸಿಗುತ್ತಂದ್ರೆ ಭಗವಂತ ನನಗೆ ಕೊಟ್ಟಿರುವಂತ ಶಕ್ತಿಯ ಮೂಲಕ. ಇವತ್ತು ನಿನಗೆ ಸಂಪತ್ತು, ಜ್ಞಾನ ಇದೆ, ಸೌಂದರ್ಯ ಇದೆ, ಹಾಗೆ ಯೌವನ ಇದೆ, ರೂಪ ಇದೆ, ನಿನಗೆ ಕುಲಮದ ಐತಿ, ಕುಲ ಇದೆ, ಇವೆಲ್ಲವುಗಳು ಇದ್ದಾಗ ನೀ ಅವನು ಹೆಂಗ ಉಪಯೋಗಿಸ್ಕೋಬೇಕಪ್ಪ ಅಂದ್ರ ಯಾವುದೇ ಅಹಂಕಾರ ಭಾವವನ್ನ ತಾಳದೆ ನೀನು ಅವನ್ನ ಉಪಯೋಗಿಸು. ಅದಕ್ಕೆ ಹೇಳ್ತಾರೆ ಪರೋಪಕಾರಾಯ ಫಲತ್ತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ನಾನು ಪರರ ಉಪಕಾರಕ್ಕಾಗಿ ಹೇಗೆ ಗಿಡ ಮರಗಳು ಫಲವನ್ನ ಕೊಡ್ತವೆ, ನೆರಳನ್ನ ಕೊಡ್ತವೆ, ಹೇಗೆ ಪಶು ಪಕ್ಷಿಗಳಿಗೆ ಆಶ್ರಯವನ್ನ ಕೊಡ್ತಾವಲ್ಲ, ಹಾಗೆ ಮರದಂತೆ ನೀನು ಮತ್ತೊಬ್ಬರಿಗೆ ಪರೋಪಕಾರ ಮಾಡುವಂತವನಾಗು. ನದಿ ಹರಿತಾ ಇದೆ, ನದಿ ಹರಿಯುವಂತದ್ದು ಯಾವುದಕ್ಕಾಗಿ? ಅದು ಕೂಡ ಯಾವುದೇ ಸ್ವಾರ್ಥಕ್ಕಾಗಿ ಹರಿತಾ ಇಲ್ಲ, ಇನ್ನೊಬ್ಬರ ಉಪಕಾರಕ್ಕಾಗಿ ಹರಿತಾ ಇದೆ. ಒಂದು ಹಸು ಹಾಲನ್ನ ಕೊಡ್ತಾ ಇದೆ ಅಂದ್ರೂ ಕೂಡ ಅದೂ ಕೂಡ ಮತ್ತೊಬ್ಬರಿಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮಾಡಿಕೊಂಡು ತಿನ್ನಕ ನಮಗ ಹಾಲನ್ನ ಕೊಡ್ತಾ ಇದೆ. ನಾವೇನ್ ಮಾಡಕತ್ತೀವಿ, ಅದರ ಕರುವಿಗೂ ಬಿಡದೇನೆ ಎಲ್ಲ ಹಾಲವನ್ನ ಕರೆಯುವಂತ ಕ್ರೌರ್ಯವನ್ನ ನಾವು ಕೂಡ ಮೆರಿತಾ ಇದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮನಗಾಣಬೇಕು. ಹಾಗಾಗಿ ಇವತ್ತು ನಾವು ಈ ಅಹಂಕಾರ ಅನ್ನುವಂಥ ಭಾವವನ್ನ ತಾಳಿದೀವಪ್ಪ ಅಂದ್ರ ಖಂಡಿತವಾಗಲೂ ನಮ್ಮ ಮನೆಯಲ್ಲಿ ಒಡಕುಂಟಾಗತ್ತೆ, ಸಮಾಜದಲ್ಲಿ ಒಡಕುಂಟಾಗತ್ತೆ, ರಾಜ್ಯದಲ್ಲಿ ಒಡಕುಂಟಾಗತ್ತೆ, ದೇಶದಲ್ಲಿ ಒಡಕುಂಟಾಗತ್ತೆ. ಇವತ್ತು ನಾವು ಏನ ನೋಡ್ತೀವಿ, ಏನೇ ಒಡಕುಗಳು, ಕೆಡಕುಗಳು, ಒಂದಷ್ಟು ವಿಘಟನೆಗಳು, ಒಂದಷ್ಟು ಆಕ್ರೋಶಗಳು, ಒಂದಷ್ಟು ಕೋಮು ಗಲಭೆಗಳು ಆಗ್ಯಾವಂದ್ರ ಇಲ್ಲಿ ಮತ್ತೇನು ಅಲ್ಲ, ಯಾವುದು ಈ ಮದ, ಅದರಲ್ಲೂ ವಿಶೇಷವಾಗಿ ಕುಲ ಮದ ಅನ್ನುವಂಥದ್ದು, ಜಾತಿ ಮದ. ಆದ್ರೆ ನಮ್ಮದು ಮಾತ್ರ ಬಹಳ ಎಲ್ಲ ಜಾತಿ ಭೇದ ಭಾವವಿಲ್ಲದೇನೆ ನಾವೆಲ್ಲರೂ ಕೂಡ ಒಂದು ಶರಣ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಈ ಕೆಲಸವನ್ನ ಮಾಡಕತ್ತೀವಿ. ಬಸವಣ್ಣನವರು ಈ ಕುಲಮದ ಹೆಂಗಿರ್ತೈತಿ ಅನ್ನುವಂಥದ್ದನ್ನು ಕೂಡ ಬಹಳ ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಾರೆ. ಯಾಕೆಂದ್ರೆ ಈ ಕುಲ ಜಾತಿ ಅನ್ನುವಂಥದ್ದು ಹೆಂಗ್ ಹುಟ್ಕೊಂಡದಂದ್ರ ನಾವು ಮಾಡುವಂತ ಕಾಯಕದ ಮೇಲೆ ಇದು ಜಾತಿ ಹುಟ್ಕೊಂಡ್ರೈತಿ. ಇಲ್ಲಿ ಒಂದು ದೈಹಿಕ ಶ್ರಮ, ಇನ್ನೊಂದು ಬೌದ್ಧಿಕ ಶ್ರಮ. ಯಾರೇ ಮಾಡ್ಲಿ, ಇವತ್ತು ಯಾರೇ ಏನೇ ಕೆಲಸ ಮಾಡಲೇಬೇಕು, ಈ ಕೆಲಸಗಳು ಎರಡು ವಿಧದಲ್ಲಿ ನಡೀತಾವೆ. ಒಂದು ದೈಹಿಕ ಶ್ರಮ, ಇನ್ನೊಂದು ಬೌದ್ಧಿಕ ಶ್ರಮ. ಯಾರ್ಯಾರು ದೈಹಿಕ ಶ್ರಮದಲ್ಲಿ ಇವತ್ತು ಯಾರೇ ಒಂದು ವೃತ್ತಿಯನ್ನ ಮಾಡಿದ್ರು ಆ ವೃತ್ತಿಯಿಂದ ಅದರ ಒಂದು ಲಾಭವನ್ನ ಎಲ್ಲರೂ ಕೂಡ ಪಡ್ಕೋತೀವಿ. ನಾವು ಎಲ್ಲರೂ ಕೂಡ ಪಡ್ಕೋತೀವಿ. ನನ್ನ ವೃತ್ತಿಯನ್ನ ಮಾಡಿ ನಾನು ಒಬ್ಬನೇ ನಾನು ಬದುಕನ್ನು ಕಟ್ಟಿಕೊಳ್ತಾ ಇಲ್ಲ, ನನ್ನ ವೃತ್ತಿಯೊಂದಿಗೆ ಇತರರಿಗೂ ಕೂಡ ನಾನು ನೆರವಾಗ್ತಾ ಇದ್ದೀನಿ, ಇತರರಿಗೂ ಕೂಡ ಪರೋಪಕಾರವನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಬಸವಣ್ಣನವರು ಹೆಂಗೆ ಹೇಳಿದ್ರಂದ್ರೆ, ಈ ದೈಹಿಕ ಶ್ರಮವನ್ನ ವೃತ್ತಿ ಹೆಂಗೆ ಬಂತು? ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸವಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ ಎಂದು ದೈಹಿಕ ಶ್ರಮವನ್ನ ಹೇಳ್ತಾ ಹೇಳ್ತಾ ಮುಂದೆ ಹೇಳ್ತಾರೆ, ವೇದವನೋದಿ ಹಾರುವನಾದ. ಅಂದ್ರೆ ಪ್ರತಿಯೊಂದು ಕೆಲಸವನ್ನ ಮಾಡಕ್ ಒಬ್ಬೊಬ್ರು ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡ್ರು, ಅದರಲ್ಲಿ ಒಂದಷ್ಟು ವೇದ, ಉಪನಿಷತ್ತು ಇವುಗಳನ್ನ ಓದಿ ಜನರಿಗೆ ಒಂದಷ್ಟು ಸಂಸ್ಕಾರ, ಜ್ಞಾನವನ್ನ ಕೊಡುವಂತ ಒಂದಷ್ಟು ಭೌತಿಕ ಶ್ರಮವನ್ನ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಬ್ರಾಹ್ಮಣ ವರ್ಗದವರು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಜಾತಿ ವ್ಯವಸ್ಥೆ ಹೆಂಗ್ ಹುಟ್ಟುಕೊಂಡದಂದ್ರ ಅವರು ಮಾಡುವಂತ ಕಾಯಕದಿಂದ ಹುಟ್ಟುಕೊಂಡದ. ಕಾಯಕ ಇವತ್ತು ದೈಹಿಕ ಶ್ರಮ ಇರಲಿ, ಭೌತಿಕ ಶ್ರಮ ಇರಲಿ, ಎರಡೂ ಶ್ರಮನೇ, ಎಲ್ಲವೂ ಕೂಡ ಶ್ರಮ ಸಂಸ್ಕೃತಿಯಿಂದನೇ. ಆದ್ರೆ ದೈಹಿಕ ಶ್ರಮ ವಹಿಸುವಂತವರು ಕೀಳು, ಭೌತಿಕ ಶ್ರಮವನ್ನು ವಹಿಸುವಂತವರು ಮೇಲು ಅನ್ನುವಂತ ಈ ಭಾವ ಐತಲ್ಲ, ಈ ಭಾವ ಹೋಗ್ಬೇಕು. ಅದಕ್ಕೆ ನಿನ್ನೆ ಹೇಳಿದೆ, ಮೇಲಾಗಲಲ್ಲದೆ ಕೀಳಾಗಲಲ್ಲದೆ. ಹೌದಾ? ಮೇಲಾಗಲಲ್ಲೆನೋ ಕೀಳಾಗಲಲ್ಲದೆ, ಕೀಳಂಗಲ್ಲದೆ ಹಯನ ಕರೆವುದೇ, ಮೇಲಾಗಿ ನರಕದೊಳಿಡಲಾರೆ ನಿಮ್ಮ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ ಅಂತ ಹೇಳಿಲ್ವಾ? ನಾನು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಕೂಡ ಸಮಾನರು ಅನ್ನುವಂತ ಮಾತನ್ನ ಹೇಳ್ತಾ ಮುಂದೆ ಹೇಳ್ತಾರೆ, ಈ ಜಾತಿ ವ್ಯವಸ್ಥೆ, ವೃತ್ತಿ ತಾರತಮ್ಯದಿಂದ ಜಾತಿ ತಾರತಮ್ಯ ಹೇಗೆ ಬಂತು ಅನ್ನುವಂಥದ್ದು ಸೆಟ್ಟಿ ಎಂಬೆನೆ ಸಿರಿಯಾಳನ, ಮಾದರ ನೆಂಬೆನೆ ಚೆನ್ನಯ್ಯನ, ಡೋಹರ ನೆಂಬನೆ ಕಕ್ಕಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ. ನಾನೇನಾದ್ರೂ
ನಾನು ಇಂಥ ಜಾತಿ ಅವ, ನಾನು ದೊಡ್ಡ ಜಾತಿ ಅವ ಅಂತ ತಿಳ್ಕೊಂಡು ನನ್ನಲ್ಲಿ ನಾನು ಬಿಡಿಸಿ ಹೇಳಿದ್ರೆ ಅವು ಎಲ್ಲೋ ಅಪವಾದಕ್ಕೆ ಗುರಿ ಆಗ್ತಾವು. ಇವತ್ತು ನಮ್ಮಲ್ಲಿ ಹೆಂಗ್ ಜಾತಿ ವ್ಯವಸ್ಥೆ ಹೆಚ್ಚಾಗ್ಬಿಟ್ಟತಿ. ಇವತ್ತು ನಾನು ಯಾವ ಜಾತಿ ಅವ ಅಂತ ತಿಳ್ಕೊಂಡು ನನ್ನ ಮೊಬೈಲ್ ಸಹಿತ ಹೇಳ್ಬಿಡ್ತೈತಿ. ನಮ್ಮ ವಾಟ್ಸಪ್ ಗ್ರೂಪ್ ತೆಗೆದ್ಬಿಟ್ರೆ ಸಾಕು, ನಾನು ಯಾವ ಜಾತಿ ಅವ ಅನ್ನುವಂಥದ್ದು ಗೊತ್ತಾಗ್ಬಿಡ್ತೈತಿ. ಹೆಂಗ್ ಬಂದದ ನೋಡ್ರಿ. ನನ್ನ ಕಾರು ಬೈಕ್ ಮೇಲೆ ನೋಡಿದ್ರು ಕೂಡ ನಾನು ಯಾವ ಜಾತಿ ಅನ್ನೋದು ಗೊತ್ತಾಗತೈತಿ. ನಾನು ಧರಿಸುವಂತ ಬಟ್ಟೆಗಳ ಮೇಲೆ ನಾನು ಯಾವ ಜಾತಿ ಅನ್ನುವಂಥದ್ದು ಗೊತ್ತಾಗತೈತಿ. ನಾನು ಹಾಕೊಳ್ಳುವಂತ ಶಾಲು, ಅಂಗವಸ್ತ್ರ, ಅದ್ರ ಮೇಲೇನು ನಾನು ಯಾವ ಜಾತಿ ಅನ್ನುವಂಥದ್ದು ಗೊತ್ತಾಗತೈತಿ. ಇವತ್ತು ಜಾತಿ ಅನ್ನುವಂಥದ್ದು ಕೇವಲ ನಮ್ಮ ವೃತ್ತಿಯಿಂದ ಗೊತ್ತಾಗ್ತಾ ಇಲ್ಲ, ನಮ್ಮ ನಡತೆಯಿಂದನೇ ಗೊತ್ತಾಗತೈತಿ. ಇದು ದುರಂತ. ಹಿಂದೆಲ್ಲ ಜಾತಿ ವ್ಯವಸ್ಥೆ ಹೆಂಗಿತ್ತಪ್ಪ ಅಂದ್ರೆ ವೃತ್ತಿ ಮೇಲೆ ಎಲ್ಲರೂ ನನ್ನವರಂತ ತಿಳ್ಕೊಂಡು, ಕಾಯಕವೇ ಕೈಲಾಸವಂತ ತಿಳ್ಕೊಂಡು ಎಲ್ಲರೂ ನನ್ನವರ ತಿಳ್ಕೊಂಡು ಆ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮಾನವಾದಂತ ಅವಕಾಶ ಇತ್ತು. ಇವತ್ತು ಈ ಕುಲಮದ ಅನ್ನುವಂಥದ್ದು ಏನಿದೆಯಲ್ಲ ಹೆಚ್ಚಾಗ್ಯದ. ಇದು ಹೋಗಬೇಕು ಅನ್ನುವಂತ ಚಿಂತನೆ ಬಸವಾದಿ ಶಿವಶರಣರದು. ಇಂಥ ಒಂದು ಕುಲ ಮದ ಅನ್ನುವಂಥದ್ದು ನಮ್ಮ ಜೊತೆಗೆ ಬರಬಾರ್ದು. ಹಾಗೇನೆ ನಮಗೆಲ್ಲ ಗೊತ್ತು, ನಾವು ಮಾಡುವಂತ ಕಾಯಕದಲ್ಲಿ ನಾವು ಹೆಂಗ ಮರ್ತು ಹೋಗಿಬಿಟ್ಟಿವಿ, ಅಹಂಕಾರವನ್ನ ಬೆಳೆಸ್ಕೊಂಡು ಬಿಟ್ಟಿವಿ ಅನ್ನೋದಕ್ಕೆ ಬಹಳ ಇನ್ನೊಂದು ವಚನ. ಅರಸಿನ ಭಕ್ತಿ ಅಹಂಕಾರದಲ್ಲಿ ಹೋಯಿತ್ತು, ಓಲೆಕಾರನ ಭಕ್ತಿ ಅರಗಿನ ಮೊನೆಯಲ್ಲಿ ಹೋಯಿತ್ತು, ಬಣಜಿಗನ ಭಕ್ತಿ ಬಳ್ಳದಲ್ಲಿ ಹೋಗಿತ್ತು, ಅಕ್ಕಸಾಲಿಯ ಭಕ್ತಿ ಅಗ್ಗಿಷ್ಟೆಯಲ್ಲಿ ಹೋಯಿತ್ತು, ಶೀಲವಂತನ ಭಕ್ತಿ ಶಂಕೆಯಲ್ಲಿ ಹೋಯಿತ್ತು, ಮಾಟಕೂಟದವನ ಭಕ್ತಿ ಅಂಜಿಕೆಯಲ್ಲಿ ಹೋಯಿತ್ತು, ವ್ರತಸ್ಥನ ಭಕ್ತಿ ಪ್ರಪಂಚಿನಲ್ಲಿ ಹೋಯಿತ್ತು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ, ಕಿರಾತರು ಹುಟ್ಟಿ ಪುರಾತರು ಅಡಗಿದರು ಅನ್ನುವಂತ ಈ ವಚನ ಏನಿದೆಯಲ್ಲ, ಬಹುಶಃ ನಾವೆಲ್ಲರೂ ತಿಳ್ಕೋಬೇಕು. ಇವತ್ತು ನಾವು ಮಾಡುವಂತ ಕಾಯಕದಲ್ಲಿನೇ ನಾವು ಮಗ್ನರಾಗಿ ಬಿಟ್ಟಿವಿ. ಬರೀ ಸಂಪತ್ತನ್ನ ಗಳಿಸಬೇಕು ಅನ್ನುವಂತ ಮದ, ಆಸ್ತಿ, ಅಂತಸ್ತು, ಕಾರು, ವೈಡೂರ್ಯ, ಆಡಂಬರ ಜೀವನಕ್ಕೆ ನಾವೆಲ್ಲರೂ ಕೂಡ ಮಾರು ಹೋಗಿ ನಮ್ಮ ಕಾಯಕದಲ್ಲಿನೇ ನಾವು ಏನ್ ಮಾಡಕತ್ತೀವಪ್ಪ ಅಂದ್ರೆ ಮುಳುಗಿ ಹೋಗಾಕತ್ತೀವಿ. ಹಾಗಾಗಿ ಇಲ್ಲಿ ಎಷ್ಟು ಅದ್ಭುತ ಹೇಳ್ತಾರೆ ಅಂದ್ರೆ, ಒಬ್ಬ ರಾಜ ತನ್ನ ರಾಜ್ಯವನ್ನ ವಿಸ್ತಾರ ಮಾಡುವಂಥದ್ರಲ್ಲೇನೆ ತನ್ನ ಭಕ್ತಿ ಅಡಗಿ ಹೋಗ್ಬಿಟ್ಟದೆ. ಅವನ ಭಕ್ತಿ ಎಲ್ಲೈತಪ್ಪ ಅಂದ್ರೆ ಅದೇ. ಒಬ್ಬ ಓಲೆಕಾರ ಅಂದ್ರೆ ಆ ಖಡ್ಗಗಳನ್ನ ಹರಿತಗೊಳಿಸುವಂತ ಮಾಡೋದು, ಅದೇ ಕೆಲಸದಾಗ ಅವನು ಮುಂದೆ ಹೋಗ್ಬಿಟ್ಟಾನ. ಒಬ್ಬ ಬಣಜಿಗ, ಒಬ್ಬ ವ್ಯಾಪಾರಸ್ಥ ತನ್ನ ವ್ಯಾಪಾರದಲ್ಲೇನೆ ಮಗ್ನ ಆಗಿಬಿಟ್ಟಾನ. ಹೀಗೆ ಪ್ರತಿಯೊಬ್ಬರು ತಮ್ಮ ಕಾಯಕದಲ್ಲಿನೇ ನಾವು ನೀಲವಾಗಿ ಬಿಟ್ರೆ ಭಗವಂತನ ಧ್ಯಾನ ಮಾಡುವಂಥದ್ದು ಯಾವಾಗ? ಹಾಗಾದ್ರೆ ನೀನು ಕಾಯಕ ಮಾಡುವಂತ ಉದ್ದೇಶವಾದ್ರೂ ಏನು? ಯಾವ ಉದ್ದೇಶದಿಂದ ಮಾಡಕತ್ತಿ? ಮೊದಲು ನೀನಾರು ಅನ್ನುವಂಥದ್ದನ್ನ ತಿಳ್ಕೋಬೇಕು. ನಾನಾರು ಅನ್ನುವಂಥದ್ದನ್ನ ಯಾವಾಗ ನಾವು ತಿಳ್ಕೋತೀವಿ ಆವಾಗ ನಾವು ಪರಿಶುದ್ಧರಾಗಲಿಕ್ಕೆ ಸಾಧ್ಯ ಇದೆ. ಒಂದು ದೃಢವಾದ ಹೆಜ್ಜೆಯನ್ನು ಇಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ನಾನಾರು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ದೇನೆ ಹೆಂಗ್ ಹೊಂಟಿವಪ್ಪ ಅಂತಂದ್ರ ಹಾಗೆ ವೇಗದ ಕುದುರೆ ಓಡಾಕತ್ತೀವಿ. ಎಲ್ಲಿಗೆ ನಿಲ್ಲುತ್ತ ಗೊತ್ತಿಲ್ಲ. ಈ ಓಡುದು ಹೆಂಗ್ ನಡೆದತ್ತಪ್ಪ ಅಂತಂದ್ರ ಇವತ್ತು ನಾನ್ ಯಾರು ಅನ್ನುವಂಥದ್ದು ಗೊತ್ತಿಲ್ಲ. ಮೊನ್ನೆ ನಮ್ಮ ಸರ್ ಪ್ರಥಮ ದಿನದಲ್ಲಿ ಮಾತಾಡುವಾಗ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ಅಗಸ ನೀರಾಗ ಆಗನ ಬಾಯಾರಿಕೆ ಆಗೈತಿ, ಅವನಿಗೆ ನೀರು ಗೊತ್ತಾಗ್ತಾ ಇಲ್ಲ, ಅಲ್ಲಿ ನೀರ್ ಅದಾವ ಅನ್ನೋದ ಗೊತ್ತಿಲ್ಲ. ಅಂದ್ರ ನಾವು ಕೆಲಸ ಮಾಡಕತ್ತೀವಿ, ನಾವು ಎದಕ್ ಮಾಡಕತ್ತೀವಿ, ಏನ್ ಉದ್ದೇಶ ಐತೆ ಅನ್ನೋದ ಗೊತ್ತಿಲ್ಲ, ನಾನಾರು ಅನ್ನುವಂಥದ್ದು ಗೊತ್ತಿಲ್ಲ. ಒಂದು 10 ಜನ ನದಿ ದಾಟಿ ಆಚೆ ಹೋದ್ರಂತ. ಆಚೆ ಹೋದ ಮೇಲೆ ಎನಿಸ್ಕೊತಾರಂತ 9 ಜನ. ಎನಿಸಿದ್ರೆ ಎಷ್ಟು ಜನ ಇರ್ತಾರ? 9 ಜನ ಇರ್ತಾರ. 9 ಜನ ಇದ್ದಾಗ ಇಷ್ಟೂರು ಕೂಡಿ ಗೊಳೋ ಅಂತ ಅಳಕ್ ಚಾಲು ಮಾಡ್ತಾರ. ಯಾರೋ ಒಬ್ಬ ನಮ್ಮಲ್ಲಿ ನದಿ ದಾಟುವಾಗ ಮುಳಿಗ್ ಬಿಟ್ಟಾನ, ಸತ್ತು ಹೋಗ್ಯಾನ ತಿಳ್ಕೊಂಡು ಏನು ಹಾರಾಗ ಅಳಕತ್ ಬಿಟ್ಟಾರ. ಅಳ್ತಾರ, ಮತ್ತೆ ಎನಿಸ್ತಾರ, 1 2 3 ಅಂತಾರ, ಮತ್ತೆ 9. ಪ್ರತಿ ಸಾರಿ ಎನಿಸಿದಾಗೂ 9. ಇವ್ರು ಅಳುದನ್ನು ನೋಡಿ ಒಬ್ಬ ಹಿರಿಯರು ಬರ್ತಾರ. ಯಾಕ್ರಪ್ಪ, ಯಾಕೆ ಅಳಾಕತ್ತೀರಿ? ಇಲ್ರಿ, ನಾವು ಆ ಕಡೆಯಿಂದ ಈ ಕಡೆಗೆ ನದಿ ದಾಟಿ ಬರ್ಬೇಕಾದ್ರೆ 10 ಜನ ಇದ್ವಿ, ಈಗ ನಾವು ಎನಿಸಿದ್ರು 9 ಜನ ಇದೀವಿ, ಹಿಂಗಾಗಿ ನಮ್ಗೆ ದುಃಖ ಆಗೈತಿ. ನಮ್ಮೊಬ್ಬ ಸ್ನೇಹಿತ ಯಾರು ಕಳ್ಕೊಂಡು ಹೋಗ್ಯಾರ, ಯಾರು ಸತ್ತೋಗ್ಯಾರ ಗೊತ್ತಾಗವಲ್ದು.
ಅಂತ ತಿಳ್ಕೊಂಡು ಅಳಾಕತ್ತೀವಿ ಅಂದಾಗ, ಹೌದಾ ನೀವು 10 ಜನ ಇದ್ರೆ ಸಾಲಗ ನಿಲ್ರಿ ನೋಡು ನಂದ. ಸಾಲಗ ನಿಂತು ಹಿರಿಯನ ಕೈಯಾಗ ಒಂದು ಬಾರ್ಕೋಲ್ ಇತ್ತು, ಒಬ್ಬೊಬ್ಬನಿಗೆ ಒಂದು ಸಣ್ಣಗ ಒಂದು ಪಟಾರ ಅಂತ ಹೊಡೆದು ಎಣಸ್ರಿ ಅಂದ. ಎಣಿಸ್ತಿದ್ರು. ಎಷ್ಟು ಜನ ಆದ್ರಿ? 10 ಜನನೂ ಇದ್ರು. ಹಂಗಾರೆ 10 ಜನನೂ ಇದ್ರು, ಅಲ್ಲಿ ಕಳ್ಕೊಂಡವ ಯಾರು ಅಂತ ಪ್ರಶ್ನೆ ಬಂದಾಗ ಯಾವ ಎಣಸಾಕ್ ಹತ್ತಿದ್ನಲ್ಲ ಅವನ ಕಳ್ಕೊಂಡ. ಎಸ್ ಸರ್, ಯಾರಲ್ಲಿ ಎಣಸಾಕ್ ಹತ್ತನಲ್ಲ ಅವನ ಕಳ್ಕೊಂಡ್ಬಿಟ್ಟನ. ಅಂದ್ರೆ ನಾನಾರು ಅನ್ನುವಂಥದ್ದು ಗೊತ್ತಿಲ್ಲ. ಬರೀ ಜಗತ್ತಿನಲ್ಲಿ ಶ್ರೇಷ್ಠನಾಗಬೇಕು, ದೊಡ್ಡವನಾಗಬೇಕು ಅನ್ನುವಂತ ಈ ಒಂದು ವೇಗದ ಓಟದಲ್ಲಿ ನಾನಾರು ಅನ್ನುವಂಥದ್ದನ್ನ ಮರೆತು ಬಿಡಾಕತ್ತೀವಿ. ಆಗ್ಲೇ ನಾನು ಬಿದಿರಿನ ಬಗ್ಗೆ ಒಂದು ಉದಾಹರಣೆ ಹೇಳಿದೆ, ವಚನನೂ ಹೇಳಿದೆ. ಕೆಲವು ಮಂಗಗಳ ಸ್ವಭಾವ ತಮಗೆಲ್ಲ ಗೊತ್ತಿದೆ. ಮಂಗ ಯಾವತ್ತಿಗೂ ಕೂಡ ಒಂದು ಕಡೆ ನಿಲ್ಲೋದಿಲ್ಲ. ಚಂಚಲ ಮನಸ್ಸು ಜಿಗಿದಾಡ್ತೈತಿ. ಯಾಕೆ ಜಿಗಿದಾಡ್ತೈತೆ ಅಂದ್ರೆ ಅದಕ್ಕೂ ತನ್ನ ಅಸ್ತಿತ್ವ ಒಂದೇ ಕಡೆ ಉಳಿದ್ನಪ್ಪ ಅಂತಂದ್ರೆ ನಿಂತಂದ್ರೆ ನನಗಲ್ಲಿ ಮತ್ತಿತರ ಕಾಟ. ನೋಡ್ರಿ, ಮಂಗೆ ಬಂತಂದ್ರೆ ನೀವೇನ್ ಮಾಡ್ತೀರ, ಅದನ್ನ ಕಲ್ಲು ಹೊಡೆದು ಎಬ್ಸೆ ಬಿಡ್ತೀರ, ನೀವು ಕುಳಿಸೇ ಕೊಡೋದಿಲ್ಲ. ಹಿಂಗಾಗಿ ಅದು ರೂಢಿ ಆಗಿಬಿಟ್ಟತಿ, ಎಲ್ಲಿ ಕುಂತಲ್ಲಿ ಕುಂದಿರೋದಿಲ್ಲ, ಅದು ಹಂಗೆ ಜಿಗಿದಾಡ್ಕೋತ. ಹಿಂಗೆ ಒಂದಷ್ಟು ಗುಂಪು ಮಂಗಗಳು ಅದರಲ್ಲಿ ಒಬ್ಬನ್ನ ರಾಜನನ್ನಾಗಿ ಮಾಡ್ಬೇಕಂತ ವಿಚಾರ ಬರ್ತೈತಿ. ಒಬ್ಬನ ರಾಜನನ್ನಾಗಿ ಮಾಡ್ಬೇಕು. ಹಿಂಗ್ ವಿಚಾರ ಬಂದಾಗ ಎಲ್ಲಾ ಮಂಗಗಳು ಒಂದು ಅರಣ್ಯದಲ್ಲಿ ಹೋಗ್ತಾವೋ, ಅಲ್ಲಿ ಬಹಳ ಎತ್ತರವಾದಂತ ಬಿದಿರಿನ ಮರ ಇರುತ್ತೆ. ಅವಾಗ ಒಂದು ಮಂಗ ಹೇಳುತ್ತೆ, ಇದನ್ನ ಯಾರು ಹತ್ತಿರಲ್ಲ, ತುದಿ ಯಾರು ಮುಡ್ತೀರಿ ಅವರೇ ರಾಜ ಆಗೋದು ಅಂದಾಗ ಎಲ್ಲರಲ್ಲಿಯೂ ಬಹಳ ಸರಳ ಕೆಲಸ ಅಲ್ಲ. ಮರ ಹತ್ತೋದು ನಮಗೇನು ಅನಾಯಾಸ ಹತ್ತಬಹುದು ಅಂತ ತಿಳ್ಕೊಂಡು ಎಲ್ಲಾ ಮಂಗಗಳು ಏನ್ ಮಾಡ್ತಾವು, ಆ ಬಿದಿರಿನ ಮರವನ್ನ ಏರ್ಬೇಕಂತೇಳಿ. ಯಾಕ? ನಾನೇ ರಾಜ ಆಗ್ಬೇಕಂತ ತಿಳ್ಕೊಂಡು ಬಿದಿರಿನ ಮರವನ್ನ ಏರ್ತಾವು. ಏರಾಕ್ ಹೋದಾಗ ಮಧ್ಯದಲ್ಲಿ ಹೋಗ್ತಾವು ಆಗೋದಿಲ್ಲ, ಕೆಲವು ಅಲ್ಲೇ ತಳಗಿಳಿತಾವ. ಅದ್ರಾಗ ಒಂದು ಮಂಗ ಪೂರ ಮೇಲೆ ಇನ್ನೊಂದು 20 ಮೀಟರ್ ಹೋದ್ರೆ ತುದಿನ ಮುಟ್ಟತ್ತೆ. ಎಲ್ಲವೂ ಕೂಡ ಕೆಲವು ಮಂಗಗಳು ಹೋಗ್ತಾವು, ಏರ್ಬೇಕಂತ ಪ್ರಯತ್ನ ಪಡ್ತಾವು, ಆಗೋದಿಲ್ಲ, ಇಳಿತಾವು. ಅವಾಗ ಉಳಿದ ಮಂಗಗಳು ಹೇಳ್ತಾವು, ಯಪ್ಪ ನೀನೊಬ್ಬ ಹತ್ತಿ, ಇನ್ನೇನು ಬಾಳಿಲ್ಲ, ನೀನ್ ಹತ್ತು ಅಂತಾವ. ಅಂದಾಗ ಇದು ಅಂತೈತಿ, ಇವ್ರ್ಯಾಕೆ ನನಗೆ ಹತ್ತು ಅಂತಾರ? ನೋಡ್ತೈತಿ ತೆಳಗ ಬಹಳ ಬಹಳ ಪೂರ ತಳಗ ಭಯ ಬರುವಂಗಾಗೈತಿ. ಆದ್ರೂ ನಾನು ಎಲ್ಲರೂ ಇಳಿದಾರ, ಇವ್ರು ನನ್ನ ಹತ್ತಿ ಮೋಸ ಮಾಡಕತ್ತಾರ ಅಂತ ತಿಳ್ಕೊಂಡು ಒಮ್ಮೆ ಅನಿಸ್ತೈತಿ. ಆದ್ರೂ ಬೇಡ, ಏರೇ ಬಿಡು, ಏನಾಗಿದ್ದ ಆಗ್ಲಿ ಅಂತ ತಿಳ್ಕೊಂಡು ಏರ್ತತಿ. ಮತ್ ಯಾರು ನನಗಿನ್ನ ಮ್ಯಾಲ ಬರ್ತಾರ ನೋಡ್ಬೇಕಂತ ತಿಳ್ಕೊಂಡು ಅವ್ರಕಿನ್ನ ಮೊದಲು ಮ್ಯಾಲೆ ಹೋಗ್ಬೇಕಂತ ಹೊಕ್ಕತಿ ತುದಿಗೆ ಹೋಗುತ್ತ. ತುದಿಗೆ ಹೋಗಿ ಇನ್ನೇನು ತುದಿ ಮುಟ್ಟಬೇಕು ಅನ್ನೋದ್ರೊಳಗ ಆ ಏನು ಬಿದಿರಿನ ತುದಿ ಇರ್ತತಲ್ಲ, ಅದು ಕೈಯಾಗ ಮುರಿದು ಬಂದ್ಬಿಡುತ್ತ. ಕೆಳಗ ಬಿದ್ದಾಗ ರಾಜನಾಗಿ ಬಿದ್ದಿರುವುದಿಲ್ಲ, ಶವವಾಗಿ ಬಿದ್ದಿರ್ತೈತಿ. ಅಂದ್ರೆ ಇದರ ಅರ್ಥ, ನಾವು ಯಾವತ್ತಿಗೂ ಕೂಡ ಈ ಅಹಂಕಾರವನ್ನ, ನಾವು ಹೊಂಟಿನಿ, ನನ್ನ ಹಿಂದೆ ಯಾರು ಬರಬಾರ್ದು, ನಾನ ಗುರಿ ತಲುಪಬೇಕು. ಹೌದು, ಗುರಿ ತಲುಪು, ನಿನ್ನಲ್ಲಿ ಆ ಸಾಮರ್ಥ್ಯ ಐತೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊ, ಅಲ್ಲಿ ಅವಕಾಶ ಐತೆ ಅನ್ನುವಂಥದ್ದನ್ನು ತಿಳ್ಕೊಂಡು ನೀನು ಏನ್ ಮಾಡು, ಗುರಿ ಮುಟ್ಟಕ್ ಪ್ರಯತ್ನ ಮಾಡು. ಈ ಅಹಂಕಾರ ಭಾವದಿಂದ ಹೋಗ್ಬೇಡ. ಇವತ್ತು ನಾವೆಲ್ಲರೂ ಕೂಡ ಅಹಂಕಾರ ಭಾವದಿಂದನೇ ನಮ್ಮ ಎಲ್ಲ ದಿನನಿತ್ಯ ಕ್ರಮಗಳು ನಡೀತಾ ಇದ್ದಾವೆ. ಒಂದು ಕುಟುಂಬ ಚೆನ್ನಾಗಿ ನಡಿಬೇಕಪ್ಪ ಅಂತಂದ್ರೆ ಅಲ್ಲಿ ಯಾರಲ್ಲಿಯೂ ಕೂಡ ಅಹಂಕಾರ ಇರಬಾರ್ದು. ಅಹಂಕಾರ ಒಂದು ವೇಳೆ ಅಲ್ಲಿ ಮೈ ತೆರೆದು ಬಿಟ್ರೆ ಕುಟುಂಬಗಳು ಒಡೆದು ಹೋಗ್ತಾವ. ತಂದೆ ಆದಂಥವ ಮಕ್ಕಳಿಗೆ ಯಾವತ್ತಿಗೂ ಕೂಡ, ಮಕ್ಕಳಾದಂಥವರು ತಂದೆಗೆ ವಿಧೇಯರಾಗಿರ್ಬೇಕು ಪರಸ್ಪರ. ಅಲ್ಲಿ ಏನಾದ್ರೂ ನಾನೇ ಶ್ರೇಷ್ಠ ಅನ್ನುವಂಥ ಭಾವ ಬಂತು, ತಂದೆಯಲ್ಲಾಗ್ಲಿ ಅಥವಾ ಮಗನಲ್ಲಾಗ್ಲಿ ಬಂತಪ್ಪ ಅಂದ್ರ ಆ ಜೀವನ ಅನ್ನುವಂಥದ್ದು ಅಲ್ಲಿ ಒಬ್ಬರಿಗೆ ಪರಸ್ಪರ ಗೌರವ ಇರೋದೇ ಇಲ್ಲ. ಯಾಕಂದ್ರೆ ಡಿ.ವಿ.ಜಿ ಅವರು ಒಂದು ಕಡೆ ಹೇಳ್ತಾರೆ, ತಂದೆ ಮಕ್ಕಳಿಗೆ ಹದಗೆಟ್ಟುವುದನ್ನು ಕಾಣೆಯ ಹೊಂದಿರುವರವರ್ ಅಹಮತೆಯು ಮಳೆಯುವನಕ ತಂದೆಯಾರ್ ಮಕ್ಕಳಾರ್ ನಾನೆಂಬುದು ಎದ್ದು ನಿಲ್ಲುವಡೆ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ಯಾಕೆ ಈ ಕಗ್ಗವನ್ನ ನಾನಿಲ್ಲಿ ನೆನಪಿಸಿಕೊಂಡೆ ಅಂದ್ರೆ,
ಈ ಅಹಂಕಾರ ಅನ್ನುವಂಥದ್ದೈತಲ್ಲ, ಮಾಣಿಕ್ವ ಗುಣ ಐತಲ್ಲ, ಶ್ರೇಷ್ಠತೆ ಅನ್ನುವಂಥದ್ದಲ್ಲ, ಒಂದ್ ವೇಳೆ ಏನೋ ತಂದೆಗೆ ಮಗ ತಪ್ಪು ಮಾಡಿದಾಗ ಮಗ ಬುದ್ಧಿ ಹೇಳಕ್ ಬಂದಂದ್ರ, ನನಗ ಬುದ್ಧಿ ಹೇಳಕ್ ಹೋಗಂಗಾದೇನ ನೀನು, ನನಗ ಬುದ್ಧಿ ಹೇಳೋಂಗಾದೆ, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ವ್ಯತ್ಯಾಸ ಆತಪ್ಪ ಅಂದ್ರ, ವ್ಯತ್ಯಾಸ ಕಿರಿಯರಿಂದ ಏನಾದ್ರೂ ವ್ಯತ್ಯಾಸ ಆದ ತಂದೆ ಆದಂತವ್ರು ಅಥವಾ ತಾಯಿ ಆದಂತವ್ರು ಹಿರಿಯರಾದಂತವ್ರು ಒಂದ್ ಸ್ವಲ್ಪ ಮನ್ನಿಸ್ಬೇಕು. ಇವರು ಏನಾರ ಅಹಂಕಾರವನ್ನ ತಾಳಿದ್ರೆ, ಅವರು ಇವ್ರಿಗೆ ವಿರುದ್ಧವಾಗಿ ಅವರು ಅಹಂಕಾರವನ್ನ ತಾಳಿದ್ರೆ ಮನೆಯೊಂದು 3 ಬಾಗಿಲಾಗ್ತಾವ. ಯಾಕಂದ್ರೆ ನಾನು ಮೊದಲೇ ಹೇಳಿನಿ, ಇವತ್ತು ನನ್ನಿಷ್ಟದಂತೆ ನಡತಪ್ಪ, ಎಲ್ಲ ನನ್ನಿಷ್ಟದಂಗೆ ಆಗ್ಬೇಕು. ಎಲ್ಲಿವರೆಗೆ ನನಗೆ ಇಷ್ಟ ಆಗತ್ತೆ ಅಲ್ಲಿವರೆಗೆ ಮಾತ್ರ ನನ್ನ ಹತ್ರ ಇರ್ತದೆ ಅದು ವಸ್ತು. ನನಗೆ ಇಷ್ಟ ಇಲ್ಲಪ್ಪ ಅಂದಾಗ ಅಲ್ಲಿ ಬೇರೆ ಆಗತ್ತೆ. ಅದು ಸಂಬಂಧನ ಇರಲಿ, ವಸ್ತುನ ಇರಲಿ, ಸಂಬಂಧನ ಇರಲಿ, ವಸ್ತುನ ಇರಲಿ. ಇವತ್ತು ಮಕ್ಕಳದೊಂದಿಗೆ ನಮ್ಗೆ ಪ್ರೀತಿ ಅನ್ಯೋನ್ಯತೆ ಇತ್ತಂದ್ರೆ ಎಲ್ಲಿ ಮಠ ಇರ್ತದೆ ಅಲ್ಲಿ ಮಠ ಅಷ್ಟ ಸಂಬಂಧ. ಯಾವಾಗ ಬೇಡವಾಗತ್ತಲ್ಲ, ಯಾವಾಗ ಬೇಡವಾಗತ್ತಂದ್ರ ಅಲ್ಲಿ ಏನ್ ಬಂತು? ಅಹಂಕಾರ ಬಂತು. ಈ ಅಹಂಕಾರ ಬಂತಪ್ಪ ಅಂತಂದ್ರ ಖಂಡಿತವಾಗಲೂ ಮನೆ ಅದು ನಂದ ಗೋಕುಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೋಡ್ಬೋದು, ಆಗ್ಲೇ ನಮ್ಮ ರೋಹಿಣಿ ಮೇಡಮ್ ಅವ್ರು ಹೇಳ್ತಾ, ಈ ಮಹಿಳೆಯರಿಗೆ ಇವತ್ತು ಎಷ್ಟು ನಾವು ತಾರತಮ್ಯವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಒಂದು ಕಡೆ ನಾನು ನೋವಿನಿಂದನೂ ಹೇಳ್ತೀನಿ, ಜಡೆಗೆ ಜಡೆಯೇ ಶತ್ರು ಅನ್ನುವಂಗ ಮನೆಯಲ್ಲಿ ಇವತ್ತು ಹೊಂದಾಣಿಕೆ ಅನ್ನುವಂಥದ್ದು ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಮನೆಗೆ ಬಂದ ಸೊಸೆಯನ್ನ ಅತ್ತೆಯಾದವಳು ಆ ಸೊಸೆಯನ್ನ ಮಗಳಂತೆ ಕಾಣೋದಿಲ್ಲ, ಸೊಸೆಯಾಗಿ ಬಂದವಳು ಅತ್ತೆಯನ್ನ ತಾಯಿಯಂತೆ ಕಾಣ್ತಾ ಇಲ್ಲ. ಈ ವೈರುಧ್ಯದಿಂದಾಗಿ ಇವತ್ತು ಏನಾಗ್ತಾ ಇದಾವಪ್ಪ ಅಂತಂದ್ರ, ಅತ್ತೆ ಸೊಸೆಗೆ ಜಗಳ ಬಾಳ ಬರಕತ್ತಾವ. ಜಗಳ ಪ್ರಾರಂಭ ಆಗೋದ ಅತ್ತೆ ಸೊಸೆಯಿಂದ. ಅವಾಗ ಸೊಸೆ ಆಗಾಕಿ ಗಂಡನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಾವ. ಇವತ್ತಿನ ದಿನಮಾನದಲ್ಲಿ ಹಿಂದಿತ್ತು, ಗಂಡನಿಗೆ ಪತಿಯೇ ಪರದೈವ ಅಂತ ತಿಳ್ಕೊಂಡು ಪತಿ ಪಾದ ಮುಟ್ಟಿ ಸೇವೆ ಮಾಡಿ ಎಲ್ಲ ಇತ್ತಾಗ. ಈಗ ಕಾಲ ಬದಲಾಗ್ಯದ. ಕಾಲ ಏನ ತಸ್ಮೈ ನಮಃ. ಕಾಲಕ್ಕೆ ತಕ್ಕಂಗೆ ನಾವು ಒಪ್ಕೊಳ್ಳೇಬೇಕು. ಐತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಪ್ರಮಾಣ ಜಾಸ್ತಿ ಆಗಿದೆ. ಅತ್ತೆಯಾದವಳು ಸೊಸೆಯನ್ನ ಮಗಳಂತೆ ಕಾಣ್ತಾ ಇಲ್ಲ, ಸೊಸೆಯಾಗಿ ಬಂದವಳು ಅತ್ತೆಯನ್ನ ತಾಯಿಯಂತೆ ಕಾಣ್ತಾ ಇಲ್ಲ. ಇವರಿಬ್ಬರ ಮಧ್ಯದಲ್ಲಿ ಜಗಳದಲ್ಲಿ ಏನಾಗತ್ತೆ? ಬಡಪಾಯಿ ಗಂಡನಾದಂತವ ತಂದೆ ತಾಯಿಯಿಂದ ದೂರ ಆಗ್ಲಿಕ್ಕೆ ಬಯಸ್ತಾನೆ. ಯಾಕೆ? ಒಂದು ಕಡೆ ಹೆಂಡತಿ ಮಾತು ಕೇಳಬೇಕು, ಇನ್ನೊಂದು ಕಡೆ ತಂದೆ ತಾಯಿ ಮಾತು ಕೇಳಬೇಕು. ಆತನಿಗೆ ಎರಡೂ ಕಣ್ಣಿದ್ದಂಗ. ತಂದೆ ತಾಯಿ ಒಂದು ಕಣ್ಣಾದ್ರೆ ಹೆಂಡತಿನೂ ಒಂದು ಕಣ್ಣು, ಯಾರನ್ನ ಬಿಟ್ಟು ಕೊಡಕ್ ಆಗೋದಿಲ್ಲ. ಹಿಂಗಿರ್ಬೇಕಾದ್ರೆ ಒಂದು ಕುಟುಂಬದಾಗ ಹೊಸದಾಗಿ ಸೊಸಿ ಬರ್ತಾಳೆ, ಅಲ್ಲಿ ಆ ಕುಟುಂಬದಲ್ಲಿ ಒಬ್ಬನೇ ಮಗವ. ಆ ತಂದೆ ತಾಯಿಗಳು ಹೆಂಗ ಪ್ರೀತಿಯಿಂದ ಬೆಳೆಸಿರ್ತಾರಪ್ಪ ಅಂದ್ರೆ ಬಹಳ ಪ್ರೀತಿಯಿಂದ ಬೆಳೆಸಿರ್ತಾರ ಮಗನ್ನ. ಮಗ ದೊಡ್ಡವ ಆಗ್ತಾನ. ದೊಡ್ಡವಾದ್ಮೇಲೆ ಸೊಸಿನ ಮನಿ ತುಂಬ್ಕೊಂಡ್ಮೇಲೆ ಅತ್ತಿ ಮಾವ ಸೊಸಿ ಮಗು ಮಕ್ಕಳು ಎಲ್ಲಾರು ಚಂದಾಗಿ ಇರ್ತಾರ. ಅದೇಕೋ ಏನೋ ಬರ್ಬರ್ತಾ ಅತ್ತಿ ಆಗಾಕಿ ತನ್ನ ಒಂದಷ್ಟು ಅಹಂಕಾರದಿಂದ, ಯಾಕಂದ್ರ ಸಸಿ ಆದಕ್ಕೆ ಬಂದು ಎಲ್ಲ ಕೆಲಸ ಆಕೆ ಮಾಡಕತ್ತಾನ, ನನಗೇನು ಕೆಲಸ ಇಲ್ದಂಗ ಆಗನ, ಅಥವಾ ನನ್ನ ಅಧಿಕಾರ ಹಸ್ತಾಂತರ ಆದಾಗತ್ತ ನನ್ನ ಸಹಿಸ್ಕೊಳಕ್ ಆಗೋದಿಲ್ಲಲ್ಲ. ಅವಾಗ ಏನಾಗುತ್ತ? ಸಣ್ಣ ಪುಟ್ಟ ಜಗಳ ಪ್ರಾರಂಭ ಆಗ್ತಾವ. ಹಿಂಗ ಜಗಳ ಪ್ರಾರಂಭ ಆಗಿ ಅದು ವಿಕೋಪಕ್ಕೆ ಹೋಗ್ಬಿಡ್ತೈತಿ. ಅತ್ತಿ ಕಂಡ್ರ ಸೊಸಿಗಾಗೋದಿಲ್ಲ, ಸೊಸಿ ಕಂಡ್ರ ಅತ್ತಿಗಾಗೋದಿಲ್ಲ. ಯಾಕೆ? ಪರಸ್ಪರ ಅರ್ಥೈಸ್ಕೊಳ್ಳುವಂತಲ್ಲಿ ಅಲ್ಲಿ ಏನಾಗತ್ತೆ? ಭಿನ್ನಾಭಿಪ್ರಾಯ ಬಂದ್ಬಿಡ್ತೈತಿ. ಆವಾಗ ಈ ಸೊಸೆಯಾದಾಕಿ ಗಂಡನಿಗೆ ಹೇಳ್ತಾಳೆ, ಒಂದು ನನ್ನ ಜೊತೆ ತಂದೆ ತಾಯಿ ಇರೋಂಗಿಲ್ಲ, ಅವ್ರನ್ನೆಲ್ಲ ಬೇರೆ ಇಡು ಒಂದು, ಇಲ್ಲ ನಾವರ ಬೇರೆ ಇರೋನು ಒಂದು. ಹಿಂಗ ಹೇಳಿದಾಗ ಇವನಿಗೆ ಆಕಾಶವೇ ಕಳಚಿ ಬಿದ್ದಂಗ ಆಗತ್ತೆ. ಏನ್ ಮಾಡೋದು? ಅಲ್ಲ, ನನ್ನ ತಂದೆ ತಾಯಿ, ನಾನು ಅವ್ರಿಗೆ ಒಬ್ಬನೇ ಮಗ, ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗು ಅಂತ ತಿಳ್ಕೊಂಡು ಎಷ್ಟು ಬುದ್ಧಿ ಹೇಳ್ತಾನೆ, ಒಟ್ಟ ಹೊಂದ್ಕೊಳ್ಳೋದಿಲ್ಲ. ಇವ ಮನಿ ಬೇರೆ ಮಾಡಕ್ ತಯಾರಿಲ್ಲ. ಅವಾಗ ಈಕೆ ಏನ್ ಮಾಡ್ತಾಳಪ್ಪ ಅಂದ್ರೆ ತವ್ರ ಮನೆಗೆ ಹೋಗ್ಬಿಡ್ತಾಳ. ತವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಏನಾಗಿರ್ತಾನ ಅಂದ್ರೆ ಡಾಕ್ಟರ್ ಇರ್ತಾನ. ಹೇಳ್ತಾಳ, ನೋಡಪ್ಪ
ನನ್ನ ಗಂಡನ ಮನ್ಯಾಗ ಇರಾಕ್ ಆಗುದಿಲ್ಲ, ಇದು ಗಂಡ ಬ್ಯಾರೆ ಮನಿ ಮಾಡೋಣ ಬಾ ಅಂದ್ರೆ ಇದು ಬರಕ್ ತಯಾರಿಲ್ಲ, ಹೆಂಗಾರ ಮಾಡಿ ನಮ್ಮ ಅತ್ತಿ ಮಾವನ ಸಾಯಿ ಹೊಡಿಬೇಕು ನಾವು. ಏನಾರ ನನಗೊಂದು ಉಪಾಯ ಹೇಳು, ಏನೋ ಒಂದು ಉಪಾಯ ಹೇಳು, ನಮ್ಮ ಅತ್ತಿ ಮಾವ ಸಾಯ್ಬೇಕು. ಅಣ್ಣನ ಇವನಿಗೆ ವಿಚಿತ್ರ ಅನಿಸ್ತೈತಿ, ಮಗಳ ಆಸೆ. ಹಿಂಗ್ಯಾಕ್ ಮಾಡಾಕತ್ತಿ, ಹೊಂದ್ಕೊಂಡಕ್ ಹೋಗಕ್ ಆಗೋದಿಲ್ಲ ನನಗ, ಅವ್ರು ಒಟ್ಟು ಸಾಯ್ಬೇಕು, ಹೆಂಗೆ ಏನ್ ಮಾಡೋಣ ಅಂತ ತಿಳ್ಕೊಂಡು ಹೇಳಿದಾಗ, ಅಲ್ಲ ನೇರವಾಗಿ ನಾವ್ ಏನಾದ್ರೂ ಸಾಯಿಸಿದೀವಪ್ಪ ಅಂದ್ರ ಈಗೆಲ್ಲ ಕ್ರೈಮ್ ಜಾಸ್ತಿ ಆಗಕತ್ತೈತಿ, ನಾವು ಉಳಿಯೋದಿಲ್ಲ, ಜೈಲ್ನಾಗ ಕಾಲ ಕಳೆಯಲಾಕತಿ, ನಿಧಾನಕ್ಕೆ ಸಾಯುವಂಗ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡು, ಈ ಒಂದಿಷ್ಟು ಗುಳಿಗೆ ಕೊಡ್ತೀನಿ, ಈ ಗುಳಿಗಿನ ದಿನಾ ನಿಮ್ಮ ತಂದೆ ಏನ್ ಅತ್ತಿ ಮಾವಾಗ ಬೆಳಿಗ್ಗೆ ನಾಷ್ಟ ಮಾಡುವಾಗ, ಮಧ್ಯಾಹ್ನ ಊಟ ಮಾಡುವಾಗ, ರಾತ್ರಿ ಊಟ ಮಾಡುವಾಗ ಪ್ರತಿನಿತ್ಯ ಅವ್ರ ಊಟದಾಗ ಇದನ್ನ ಬೆರೆಸ. ಹೆಂಗ್ ಬೆರೆಸ ಅಂದ್ರೆ ಅವ್ರಿಗೆ ಗೊತ್ತಾಗಬಾರ್ದು, ಅವ್ರನ್ನ ಬಹಳ ಪ್ರೀತಿ ಅಂತಃಕರಣದಿಂದ ನೋಡ್ಕೋ. ಹಂಗ ಪ್ರೀತಿ ಅಂತಃಕರಣದಿಂದ ನೋಡ್ತಾ ಅವ್ರಿಗೆ ಗೊತ್ತಾಗದಂಗ ದಿನ ಅದ್ರಲ್ಲಿ ಏನ್ ಮಾಡು, ನೀ ಈ ಗುಳಿಗಿನ ಹಾಕು ನೋಡು. ಅವ್ರು ಒಂದ್ 2 ತಿಂಗಳು ಆದ್ಮೇಲೆ ಕ್ರಮೇಣ ದೇಹ ಕೃಶವಾಗಿ ಸತ್ತು ಹೋಗ್ಬಿಡ್ತಾರ, ನೀ ಏನ್ ಚಿಂತೆ ಮಾಡಬೇಡ, ಆವಾಗ ನಿನಗೆ ಯಾವುದೂ ಘಾತ ಆಗೋದಿಲ್ಲ, ಹೋಗು ಅಂತ ತಿಳ್ಕೊಂಡು ಹೇಳಿ ಕಳಿಸ್ಬಿಡ್ತಾನೆ. ಇದು ಗಂಧ ಹೆಂಡತಿ ಹೋಗ್ಯತ ಅಂತ ತಿಳ್ಕೊಂಡು ಒಂದು ಅಭಿಪ್ರಾಯ ರೀತಿ ಅಡ್ಡಾಡ್ತಿರ್ತದೆ. ಹೆಂಡತಿ ಮನೆಗೆ ಬರೋಣ ಬಹಳ ಖುಷಿ ಆಗತ್ತ. ಖುಷಿ ಅಷ್ಟ ಅಲ್ಲ, ಈಕೆ ಬಂದಾಕೆ ಅತ್ತಿ ಮಾವಾಗ ನಮಸ್ಕಾರ ಮಾಡೋದೇನು, ಪ್ರೀತಿ ಆದರದಿಂದ ನೋಡೋದೇನು, ಪ್ರತಿ ಕ್ಷಣಕ್ಕೂ ನೀರು ಬೇಕಾ, ಊಟ ಬೇಕಾ, ಏನ್ ಬೇಕಾ ಎಲ್ಲದನ್ನು ವಿಚಾರ ಮಾಡಕತ್ತಾಳ. ಆದ್ರ ಒಳಗ ಕತ್ತಿ ಮಸಾಕತ್ತಾಳ, ಇವ್ರನ್ನ ಹೆಂಗಾರ ಮಾಡಿ ದೌಡ್ ಇವ್ರನ್ನ ಸಾಯಿಸ್ಬಿಡ್ಬೇಕಂತ ತಿಳ್ಕೊಂಡು ಪ್ರತಿನಿತ್ಯ ಅವ್ರಿಗೆ ಊಟದಾಗ ನಾಷ್ಟಾದಾಗ ಒಂದೊಂದೇ ಅವ್ರಿಗೆ ಗೊತ್ತಾಗದಂಗ ಗುಳಿಗೆ ಹಾಕಿ ಅವ್ರಿಗೆ ಪ್ರೀತಿಯಿಂದ ಕುಂದುರಿಸಿ ಊಟ ತಾನೇ ತನ್ನ ಮಗಳು ತಾಯಿಗೆ ತಂದೆ ತಾಯಿ ಹೆಂಗ್ ಬಡಿಸ್ತಿದ್ಲಲ್ಲ ಹಂಗ ಬಡ್ಸಾಕ್ ಚಲೋ ಮಾಡ್ತಾಳ. ಹಂಗ ಬಡ್ಸಾಕ್ ಚಲೋ ಮಾಡೋಣ. ಈ ಅತ್ತೆ ಮಾವ ಇಷ್ಟು ದಿವಸ ಸೊಸಿ ಅಂದ್ರೆ ಒಂದ್ ನಮೂನಿ ನೋಡ್ತಿದ್ರಲ್ಲ, ಈಕೆ ಸಸಿ ಅಲ್ಲ, ಸಾಕ್ಷಾತ್ ತನ್ನ ಮಗಳ ರೂಪದಲ್ಲೇ ಬಂದಾಳ ಅಂತ ತಿಳ್ಕೊಂಡು ಅವರು ಪ್ರತಿಯಾಗಿ ಪ್ರೀತಿ ಕೊಡ್ತಾರ. ಹಿಂಗೆ ಒಬ್ಬರಿಗೊಬ್ರು ಪ್ರತಿಯಾಗಿ ಪ್ರೀತಿಯನ್ನ ಕೊಡ್ತಾ ಕೊಡ್ತಾ ಅದು ಎಲ್ಲಿ ಹೋಗುತ್ತಪ್ಪ ಅಂದ್ರ, ಅತ್ತೆ ಬಿಟ್ಟು ಒಂದು ಕ್ಷಣ ಸಸ್ಯ ಇರಕ್ಕಾಗೋದಿಲ್ಲ, ಸೊಸೆಯನ್ನು ಬಿಟ್ಟು ಒಂದು ಕ್ಷಣ ಅತ್ತೆ ಇರಕ್ಕಾಗೋದಿಲ್ಲ. ಇಬ್ರು ಅಹಂಕಾರ ಹೋಗ್ಬಿಟ್ಟದ, ನಾನು ಅನ್ನುವಂತ ಅಹಂಕಾರ ಹೋಗ್ಬಿಟ್ಟದ. ಆವಾಗ ಈಕೆ ವಿಚಾರ ಮಾಡ್ತಾಳ, ಸೊಸೆಯಾದಕ್ಕೆ ದೇವರಂತ ನನ್ನ ಅತ್ತೆ ಮಾವನ ಸಾಯಿಸುವಂತ ಉಪಾಯ ಹೆಂಗ್ ಬಂತು, ಇಂಥ ಅಹಂಕಾರ ಹೆಂಗ್ ಬಂತು ನನಗೆ? ಇಲ್ಲ ಅವ್ರು ಸಾಯಬಾರ್ದು, ಅವ್ರು ಬದುಕಬೇಕು ಅಂತ ತಿಳ್ಕೊಂಡು ಓಡೋಡಿ ತಮ್ಮ ಅಪ್ಪನ ಹತ್ರ ಮತ್ತೆ ಓಡ್ತಾಳ. ಯಪ್ಪ ನಾನು ತಪ್ಪು ತಿಳ್ಕೊಂಡಿದ್ದೆ, ನಮ್ಮ ಅತ್ತಿ ಮಾವ ನಿನಗಿಂತಲೂ ಹೆಚ್ಚು ಪ್ರೀತಿ ಕೊಡಕತ್ತಾರ, ನಿನ್ನ ಪ್ರೀತಿಗಿಂತ 10 ಪಟ್ಟು ಅವ್ರು ನನ್ನ ಪ್ರೀತಿ ಕೊಡಕತ್ತಾರ, ಅವ್ರನ್ನ ಕಳ್ಕೊಳಕ್ ಆಗೋದಿಲ್ಲ, ಹೆಂಗಾರ ಮಾಡಿ ಉಳಿಸು ಅಂತ. ಅವಾಗ ಆ ವೈದ್ಯರು ಹೇಳ್ತಾರ, ಆ ಮಗಳಿಗೆ ಚಿಂತೆ ಮಾಡಬೇಡ ಮಗಳ, ನಾ ಏನು ನಿಮ್ಮ ಅತ್ತಿ ಮಾವ ಸಾಯುವಂತ ಗುಳಿಗೆ ಕೊಟ್ಟಿಲ್ಲ, ನಾ ಕೊಟ್ಟಿರೋದು ವಿಟಮಿನ್ ಗುಳಿಗೆ ಅದಾವ, ಅವ್ರು ಇನ್ನೂ ಹೆಚ್ಚು ಸಮೃದ್ಧವಾಗಿ ಸದೃಢವಾಗಿ ದೀರ್ಘಕಾಲ ಬದುಕುವಂತ ಗುಳಿಗೆ ಕೊಟ್ಟಿನಿ, ನಿನಗ್ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಆ ರೀತಿ ಮಾಡೀನಿ. ಇಲ್ಲಿ ತಿಳ್ಕೋರಿ, ಒಂದು ಕ್ಷಣ ನಾನನ್ನುವಂತ ಅಹಂಕಾರ ಬಂದ್ರೆ ಅಲ್ಲಿ ಮನಿ ನಾಶ ಆಗುತ್ತೆ. ಆ ಅಹಂಕಾರವನ್ನ ಸ್ವಲ್ಪ ಬದಿಗೊತ್ತಿ ಪ್ರೀತಿಯನ್ನ ಹಂಚಿದ್ರ ಅದಕ್ಕೆ ಮಧುರಚಂದ್ರ ಬಹಳ ಅದ್ಭುತವಾಗಿ ಹೇಳ್ತಾರೆ, ಈ ಪ್ರೀತಿ ಅನ್ನುವಂಥದ್ದು ಭವದಲ್ಲಿ ನಾ ಕಾಣೆ ಅಂತ. ಈ ಪ್ರೀತಿ ಅಂತ ವಸ್ತು ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ. ದೈವ ಲೀಲೆಯೋ ಕಾಣೆ, ಕರ್ಮ ಜಾಲವೋ ಕಾಣೆ, ಅದು ಬುದ್ಧಿ ಯಾಚೆಗಿನ ಮಾತು. ಯಾವುದೇನೇ ಇರಲಿ, ಪ್ರೀತಿ ಅಂತ ವಸ್ತು ಭವದಲ್ಲಿ ನಾ ಕಾಣೆ ಅನ್ನುವಂತ ಮಾತು ಮಧುರಚಂದ್ರ ಹೇಳುವಂತ ಮಾತು ನಮ್ಮ ಸಾಹಿತ್ಯ ವಲಯದಲ್ಲಿ ಯಾರು ಇಂಥ ಒಂದು ಅದ್ಭುತವಾದಂತ ಮಾತನ್ನ ಹೇಳಿಲ್ಲ. ಎಷ್ಟು ನಾವು ಪ್ರೀತಿಯನ್ನ ಕೊಡ್ತೀವಿ ಅಷ್ಟು ಪ್ರೀತಿ ನಮಗೆ ಪ್ರತಿಯಾಗಿ ಸಿಗುತ್ತೆ. ನೀವು ಎಷ್ಟು ದ್ವೇಷವನ್ನ ಮಾಡ್ತೀರಿ, ಎಷ್ಟು ಅಹಂಬಿಕೆಯನ್ನು ತೋರಿಸ್ತೀರಿ, ಅಷ್ಟು ನಿಮಗೆ ಕಂಟಕನೇ ಇರುತ್ತೆ. ಹಾಗಾಗಿ ನಾವ್ಯಾರೂ ಕೂಡ ಇಂತಹ ಒಂದು ಅಹಂಭಾವವನ್ನು ತಾಳದೆ, ಸೋಹಂ ಭಾವ ತಾಳದೆ, ಶಿವೋಹಂ ಭಾವ ತಾಳದೆ, ದಾಸೋಹಂ ಭಾವ ತಾಳಬೇಕು ಅಂತ ನೀನ್ ಹೇಳಿಲ್ಲ? ಇದು ಕೂಡ ಒಂದು ರೀತಿಯ ದಾಸೋಹನೇ, ಪ್ರೀತಿಯ ದಾಸೋಹ. ನಾವು ಬರೀ ದಾಸೋಹ ಅಂದ್ರೆ ಅನ್ನ ಅಕ್ಷರ ಏನೋ ಇದನ್ನೇ ಅಂತ ತಿಳ್ಕೊಂಡಿವಿ. ಪ್ರೀತಿ ಹಂಚುದು ಕೂಡ ಒಂದು ದಾಸೋಹ.
ಒಳ್ಳೆಯ ಮಾತುಗಳನ್ನು ಆಡುವುದು ಕೂಡ ಒಂದು ದಾಸೋಹ. ಯಾರು ಕೆಟ್ಟವರಿರ್ತಾರೆ ಅವರನ್ನು ಪರಿವರ್ತನೆ ಮಾಡುವಂಥದ್ದು ಕೂಡ ಒಂದು ದಾಸೋಹ. ಈ ರೀತಿ ದಾಸೋಹಂ ಭಾವದಿಂದ ನಾವೆಲ್ಲರೂ ಕೂಡ ಜೀವನವನ್ನು ಸಾಗಿಸಬೇಕು. ಈ ಮಾಣಿತ್ವ ಗುಣ ಅನ್ನುವಂಥದ್ದು, ಶ್ರೇಷ್ಠತೆ ಅನ್ನುವಂಥ ಗುಣ, ಈ ಅಹಂಕಾರ ಅನ್ನುವಂಥದ್ದು ಬಂದ್ಬಿಟ್ರೆ ನಾವು ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ದೀಪ ನಾನಾರು ಅನ್ನುವಂಥ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ದೀಪದ ಬೆಳಕನೇ ಅದರ ಪರಿಚಯವನ್ನ ಮಾಡಿಕೊಡುತ್ತೆ. ದೀಪದ ಬೆಳಕನೇ ಅದರ ಪರಿಚಯ ಮಾಡಿಕೊಡುತ್ತಾ. ಹಾಗೆ ನಾವು ಕೂಡ ನಾವು ಯಾರು, ನಾನು ಎದಕ್ಕೆ ಬಂದೀನಿ, ನನ್ನ ಕೆಲಸ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ಮತ್ತೊಬ್ಬರಿಗೆ ಪರಿಚಯಿಸುವಂತ ಅವಶ್ಯಕತೆ ಇಲ್ಲ. ನಿನ್ನ ಪಾಡಿಗೆ ನೀನು ಮಾಡ್ತಾ ಹೋಗು. ಒಂದು ದಾಸೋಹ ಮಾಡ್ತಾ ಇದೆಯಾ, ದಾಸೋಹ ಮಾಡ್ತಾ ಇರು. ಒಂದು ಬಡಬಗ್ಗರಿಗೆ ಅನುಕೂಲ ಮಾಡ್ತಾ ಇದ್ದೀರಾ, ಅನುಕೂಲ ಮಾಡ್ತಾ ಹೋಗಿ. ಇನ್ನೊಬ್ಬರ ಕಷ್ಟಗಳಿಗೆ ನೆರವಾಗ್ತಾ ಇದ್ದೀರಾ, ನೆರವಾಗಿ. ಆದ್ರೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಡಂಗುರ ಸಾರಬೇಡ. ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನೀನು ಮಾಡಿದೆ, ನಾನು ಮಾಡಿದೆ, ನಾನು ಮಾಡಿದೆ ಅನ್ನುವಂಥ ಈ ಅಹಂಕಾರ ಭಾವವನ್ನು ತಾಳದೆ ನೀನು ನಿರ್ಮೋಹತ್ವವನ್ನು ಹೊಂದು ನಿಸ್ವಾರ್ಥತೆಯಿಂದ ನೀನು ಕೆಲಸ ಮಾಡು. ಆವಾಗ ನಿನ್ನ ಬದುಕು ಸಾರ್ಥಕ ಆಗತ್ತೆ. ಜೊತೆಗೆ ನಾನು ಅನ್ನುವಂಥದ್ದನ್ನ ಬಿಟ್ಟು ನೀನು ನೀವು ಅನ್ರಿ, ಅಲ್ಲಿ ಎಲ್ಲ ಭಾಗ್ಯ ಸಿಗತ್ತೆ, ಎಲ್ಲ ಭಾಗ್ಯ ಸಿಗತ್ತೆ. ಯಾಕಂದ್ರೆ ನಾನು ಎಂಬುದ ಮರೆತು ನನ್ನಿಂದಲೇ ಎನ್ನುವುದನ್ನು ತೊರೆದು ನಾವು ಎಂಬುದ ನೆನೆದು ನಮ್ಮಿಂದ ಎಂಬುದನ್ನು ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ. ಅವನೇ ನಿಜವಾದ ಸಾಧಕ. ಅದುವೇ ಬದುಕಿನ ಸಾಧನೆ. ಇಂತಹ ಬದುಕಿನ ಸಾಧನೆ ನಮ್ಮದಾಗಬೇಕಾದ್ರೆ ಈ ನಾನು ಅನ್ನುವಂತ ಅಹಂಕಾರ ಭಾವ ಎಳ್ಳಷ್ಟು ನಮ್ಮ ಮೈಯಲ್ಲಿ ಬರಬಾರ್ದು, ನಮ್ಮ ತನುವಿನಲ್ಲಿ ಬರಬಾರ್ದು. ಯಾಕಂದ್ರೆ ತನುವೇ ಲಿಂಗವಾಗಬೇಕಾದ್ರೆ ಈ ಅಹಂಕಾರದ ಭಾವ ಹೋಗಬೇಕು. ಇದು ಎಲ್ಲಕ್ಕಿಂತಲೂ ಹೆಚ್ಚು ನಮ್ಮನ್ನ ಅವನತಿಗೆ ತಳ್ಳುವಂತಹ ಶಕ್ತಿ ಇರುವಂತದ್ದು ಯಾವುದರಲ್ಲಿಪ್ಪ ಅಂತಂದ್ರ ಈ ಅಹಂಕಾರ ಅನ್ನುವಂಥದ್ರಲ್ಲಿ. ಹಾಗಾಗಿ ಈ ಅಹಂಕಾರವನ್ನ ನಾವೆಲ್ಲರೂ ಕೂಡ ಮರಿಬೇಕು, ಮಾಡಬೇಕು, ಕೆಲಸ ಮಾಡಬೇಕು. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ನಾನಿಲ್ಲದಂತಿರಬೇಕು. ನೀವು ಕೆಲಸ ಮಾಡ್ರಿ, ಏನು ಭಗವಂತ ಕೊಟ್ಟನಲ್ಲ, ಶಕ್ತಿ ಕೊಟ್ಟನಲ್ಲ, ಕೆಲಸ ಮಾಡ್ರಿ. ಆದ್ರೆ ಅದರಲ್ಲಿ ನಾನಿಲ್ಲ, ಎಲ್ಲ ನಿಮ್ಮದೇ, ಎಲ್ಲ ನೀವೇ, ನಿಮ್ಮಿಂದಲೇ ಆಗಿರುವಂತಹದ್ದು ಅನ್ನುವಂತ ಒಂದು ಈ ಭಾವ ಏನೈತಲ್ಲ, ಈ ಭಾವ ನಮ್ಮನ್ನು ಎಲ್ಲೋ ಕೊಂಡೊಯ್ಯುತ್ತೆ, ನಮಗೆಲ್ಲೋ ಕೊಂಡೊಯ್ಯುತ್ತೆ. ಎಂಥ ಕಷ್ಟಗಳು ಬಂದರೂ ನಮ್ಮನ್ನ ಕೈ ಹಿಡಿತೆ. ಹಾಗಾಗಿ ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕು. ಏನು ಒಬ್ಬೊಬ್ರು ಎಷ್ಟು ಜೋರಾಗಿ ಪಠಣ ಮಾಡ್ತಿರ್ತಾರಂದ್ರ ಏನು ಭಕ್ತಿ ಪರಾಕಾಷ್ಠೆ ಮೀರ್ಬಿಟ್ಟಿರ್ತೈತಿ. ಅದು ಹಾಗಲ್ಲ. ಯಾವುದೇ ಹೇಳ್ತಾರಲ್ಲ, ನಿಮ್ಮ ದೇವ್ರು ಎಲ್ಲಿದಾನ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕಾಯಕದಲ್ಲಿ ಅದನ್ನ. ಯಾವ ಗುಡಿ ಗುಂಡಾರಲ್ಲಿ ಎಲ್ಲಿ ಇಲ್ಲ, ನಿಮ್ಮ ದೇಹದಲ್ಲಿ ಅದನ, ನಿಮ್ಮ ಕಾಯಕದಲ್ಲಿ ಅದನ, ನಿಮ್ಮ ನಡೆ ನುಡಿಗಳಲ್ಲಿ ಭಗವಂತ ಅದನ. ಆ ಭಗವಂತನನ್ನ ನಾನು ಪೂಜೆ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಆಡಂಬರ ಬೇಕಾಗಿಲ್ಲ ಭಗವಂತನಿಗೆ. ಆಡಂಬರ ಬೇಕಾಗಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅಹಂಕಾರ ಭಾವವನ್ನ ಬದಿಗಿಟ್ಟು ನಾವೆಲ್ಲರೂ ಜೀವನವನ್ನ ಸಾಗಿಸ್ಬೇಕು. ಯಾಕಂದ್ರೆ ಇವತ್ತು ಈ ಅಹಂಕಾರ ಭಾವ ಯಾಕೆ ಬರ್ತಂದ್ರೆ, ಅನುಕೂಲಗಳು ಹೆಚ್ಚಿದಂತೆಲ್ಲ, ನಮಗೇನಾದ್ರೂ ಅನುಕೂಲಗಳು ಹೆಚ್ಚದ ಅಂತೆಲ್ಲ ನಾವು ಆಲಸಿಗಳಾಗ್ತೀವಿ. ಬಹಳ ಮಂದಿ ನೋಡ್ರಿ, ಎಷ್ಟು ಅನುಕೂಲ ಹೆಚ್ಚಿರ್ತಾವಲ್ಲ ಅವ್ರ ಆಲಸಿಗಳಿರ್ತಾರ. ಅದೇ ರೀತಿ ಅವಕಾಶಗಳು ಹೆಚ್ಚಿದಂತೆಲ್ಲ ಅವಿಧೇಯರಾಗ್ತೀವಿ. ಹಾಗೇನೆ ಆದಾಯ ಹೆಚ್ಚಿದಂತೆಲ್ಲ ಅಹಂಕಾರಿಗಳಾಗ್ತೀವಿ. ಅಧಿಕಾರ ಏನಾದ್ರೂ ಹೆಚ್ಚಾಯ್ತಪ್ಪ ಅಂದ್ರ ನಾವೆಲ್ಲರೂ ಕೂಡ ಅಲ್ಪರಾಗ್ಬಿಡ್ತೀವಿ. ಇವೆಲ್ಲವುಗಳನ್ನು ಮೀರಿದವರು ಮಾತ್ರ ವಿಶೇಷವಾಗ್ತಾರೆ. ಅಂತ ವಿಶೇಷವಾಗುವಂತ ಗುಣವನ್ನ ಈ ಮಾಣಿತ್ವ ಗುಣ ಹೋಗಿ, ಅಹಂಕಾರ ಭಾವ ಹೋಗಿ, ನಿರಹಂಕಾರ ಅನ್ನುವಂಥದ್ದು ನಮ್ಮಲ್ಲಿ ಏನಾಗ್ಬೇಕಪ್ಪ ಅಂತಂದ್ರೆ, ಯಾವುದೇ ಒಂದು ಕೆಲಸದಲ್ಲಿ ಆಗಲಿ, ನಮ್ಮ ಬದುಕಿನಲ್ಲಿ ಆಗಲಿ, ನಮ್ಮ ಜೊತೆ ಬೆರೆಯುವುದರೊಂದಿಗೆ ನಾವು ಯಾವತ್ತಿಗೂ ಕೂಡ ನಮ್ಮ ಇರುವಿಕೆಯಿಂದ ಹಿಡ್ಕೊಂಡು
ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಎಂದಿಗೂ ಈ ಅಹಂಕಾರ ಭಾವ ತಾಳದೇನೆ ನಾವೆಲ್ಲರೂ ಕೂಡ ಒಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಿಟ್ರೆ ನಮ್ಮ ಜೀವನ ಸಾರ್ಥಕವಾಗತ್ತೆ. ಒಂದು ವೇಳೆ ಅಹಂಕಾರಿಗಳಾದ್ರೆ ನಮ್ಮಲ್ಲಿರುವಂತಹ ಜ್ಞಾನವೂ ಕೂಡ ಅವಿವೇಕತನದಿಂದ ಅಂತ್ಯ ಆಗತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿವರೆಗೂ ಈ 12ನೇ ದಿನದ ವಚನೋಪನ್ಯಾಸದಲ್ಲಿ ಈ ಅಹಂಕಾರ ಭಾವದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೆ ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಬಸವ ವೇದಿಕೆಯ ಸಮಸ್ತ ಸಂಘಟಕರಿಗೂ, ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣೆಯರಿಗೂ ಮತ್ತೊಮ್ಮೆ ನನ್ನ ಬಾಗಿದ ತಲೆ ಮುಗಿದ ಕೈಗಳಿಂದ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೇನೆ.